ಹೊರಟು ಬಂದ ಮೇಘವಂತ ಪರ್ವತವನ್ನೇರಿ ಶತಯಾಗವನ್ನು ಮಾಡಿ ತ್ಯಾಗದ ಮೂಲಕ ಮೂರು ಮೂರ್ತಿಗಳನ್ನು ಮೆಚ್ಚಿಸಿ ಒಡೆತನವನ್ನು ನಾವು ಕಳಕೊಂಡೆವು. ನಾಗಲೋಕದಲ್ಲಿರುವಂತಹ ಅಪರಿಮಿತವಾದ ಸಂಪತ್ತೇ ನಮಗೆ ಯೋಗ್ಯವಾದಂತಹ ಅಧಿಕಾರವನ್ನು ತಂದುಕೊಟ್ಟಿದೆ. ನಮ್ಮ ದೇವಲೋಕದ ಸಭೆ ಅಂದ್ರೆ ಸಾಮಾನ್ಯ ಸಭೆಗೆ ಸಭೆಯ ಸಭೆಯನ್ನು ಹೆಚ್ಚಿಸಬೇಕು ಅಂತಾದ್ರೆ ಮನೋರಂಜನಾ ಕಾರ್ಯಕ್ರಮಗಳು ಬೇಕಾಗ್ತದೆ. ಅದಕ್ಕಾಗಿ ನಮ್ಮಲ್ಲಿದ್ದಾರಲ್ಲ ಸಭೆಯ ಸೊಬಗನ್ನು ಹೆಚ್ಚಿಸುವುದಕ್ಕಾಗುವುದಿಲ್ಲ. ಮನೋರಂಜನಾ ಕಾರ್ಯಕ್ರಮವನ್ನು ಕೊಡುವುದಕ್ಕಾಗಿ ನಮ್ಮಲ್ಲಿ ಅಕ್ಷರಾಂಗಿಯರಿದ್ದಾರೆ. ಯಾರು ಸಾಮಾನ್ಯರೇ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಘೋಷೆ, ಅಂಬೂರಕೆ ಮೊದಲಾದಂತಹ ಅಕ್ಷರಾಂಗಿಯರು ಬಂದು ನಮ್ಮ ರಾಜಾಂಗಣದಲ್ಲಿ ನರ್ತನವನ್ನು ಆರಂಭಿಸಿದ್ರು ಅಂತಾದ್ರೆ అందరూ ಕೂಡ ಒಮ್ಮೆ ಕಣ್ಣು ತೆರೆದು ನೋಡ್ಬೇಕು. ಅಂತಹ ನೃತ್ಯ ಕೇವಲ ಕುಣಿಯುವವರಿದ್ರೆ ಸಾಕಾಗುವುದಿಲ್ಲ, ಸರಿಯಾಗಿ ಹಾಡುವವರು ಬೇಕಾಗ್ತದೆ. ಯಾವ ಕಾರಣದಲ್ಲಿ ಗಾಯನ, ತುಂಬುರು ನಾರದರ ವೀಣಾವಾದನ ಇದಕ್ಕೆ ಹೆಚ್ಚುಗಾರಿಕೆಯನ್ನು ಕೊಡ್ತೇನೆ. ಇಷ್ಟೆಲ್ಲ ಸಮಯ ಸೊಬಗಾದ್ರೆ, ಇಷ್ಟೆಲ್ಲ ಸಂಪತ್ತು ಸೌಭಾಗ್ಯವಿದ್ರೂ
ಕೂಡ ಕಾಮಧೇನು, ಕಲ್ಪವೃಕ್ಷ, ಐರಾವತ, ಚಿಂತಾಮಣಿ, ವಿಶೇಷ ವಸ್ತು ಇಂತಹ ದಿವ್ಯವಾದಂತಹ ವಸ್ತುಗಳನ್ನು ಆಶಿಸಿ ದಾನವರು ನಮ್ಮ ನಾಲ್ಕರ ಅಡಿಗಡಿಗೆ ದಾಳಿ ಮಾಡುತ್ತಾರೆ. ಕುಮರಸರಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದಾಗ ದುಷ್ಟ ದಾನವರು ಬಂದರೆ ಹೆದರಬೇಕು ಧೈರ್ಯದ ವಾಕ್ಯವನ್ನು ಹೇಳಿದ್ದಾರೆ. ಎಲ್ಲವನ್ನು ಕೇಳಿ ಮನಸ್ಸಿಗೆ ಸಂತೋಷವಾಗಿದೆ. ಇಂದಿನ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಶಕ್ತಿ ಪ್ರಸೂಲ ಎಂದು ಕೇಳಿ ಹೊರಟು ಬಂದ ಕಾರ್ಯ ಅಲ್ಲಲ್ಲಿ ಅಡಗು ದಾಳಗಳಲ್ಲಿ ನಮ್ಮವರು ಅಡಗಿಕೊಂಡು ನಮಗೆ ಯಾರಿದ್ದಾರೆ ಎಂಬಂತೆ ಪರಿತಪಿಸುತ್ತಾ ಇದ್ದಂತಹ ಸಂದರ್ಭ ಆವಾಗ ಆಶಾ ಜ್ಯೋತಿಯಾಗಿ ಉದಿಸಿ ಬಂದವನೇ ಈ ಶತ್ರು ಪ್ರಸೂದನ. ಈ ಸಂದರ್ಭದಲ್ಲಿ ವರ್ತಮಾನ ಕಾಲಕ್ಕೆ ನಮ್ಮವರಿಗೆಲ್ಲ ಬೆಳೆಯುತ್ತಾ ಇದ್ದೇನೆ. ಭೂಮಿಯಲ್ಲೆಲ್ಲ ಬ್ರಾಹ್ಮಣರು ಯಾವತ್ತಿದ್ದರೂ ಕೂಡ ಒಟ್ಟಾಗಿ
ಓಹೋ. ಯಾಕೆ ಯಾಕೆ? ಅವನು ಒಂದಾದರು ಅಂತೇಳಿ ಆದ್ರೆ ಹ, ಹ. ಭೂಮಿಯಲ್ಲಿ ಹ. ಸಾತ್ವಿಕ ಶಕ್ತಿ ಹ. ಮೇಲಾಗುತ್ತದೆ. ಆವಾಗ ನಮ್ಮಂತವರಿಗೆ ಉಳಿಗಾಲ ಎಲ್ಲಿ? ಹಾಗಾಗಿ ಅದನ್ನೆಲ್ಲ ಅಲ್ಲಿಗೆ ನಿಲ್ಲಿಸಿದ್ದೇನೆ. ಅಷ್ಟು ಮಾತ್ರವೇ ಈಗ ಭೂಮಿಯನ್ನು ಮಾಡುವಂತಹ ಮಾತಂತಿರಲಿ. ನಮ್ಮವರದಾದಂತಹ ಕನಸು ಯಾವುದು? ದಾಯಾದಿಗಳಾದಂತಹ ಆ ನಾಲ್ಕ ಲೋಕವನ್ನು ಮೆರೆಯುತ್ತಾ ಇದ್ದಾರಲ್ಲ, ಅವರನ್ನೆಲ್ಲ ಹೊಡೆದೋಡಿಸಿ ಆ ನಾಲ್ಕಲೋಕವನ್ನು ನಮ್ಮದಾಗಿಸಿಕೊಳ್ಳಬೇಕಿದೆ. ಹಾಗಾದ್ರೆ ಅಲ್ಲಿಗೆ ಹೋಗಬೇಕಿದ್ರೆ ಹೀಗೆ ಹೋಗುವುದೇ ಖಂಡಿತ ಸಾಧ್ಯವಿಲ್ಲ. ಆ ತ್ರಿಮೂರ್ತಿಗಳು ಯಾವುದೇ ಸಂದರ್ಭಕ್ಕೂ ಕೂಡ ಕಪಟ ನಾಟಕಗಳನ್ನಾಡುವಂತಹ ಸಾಧ್ಯತೆಗಳಿವೆ. ಹಾಗಾದ್ರೆ ಈ ಹಿಂದೆ ನಮ್ಮ ಹಿರಿಯರು ಮಾಡಿದಂತಹ ಸಂಪ್ರದಾಯವನ್ನೇ ನಾನು ಕೂಡ ಅನುಸರಿಸಬೇಕು. ಯಾವುದು? ಯಾವುದು? ಕೇವಲ ನಮ್ಮ ಬಾಹುಬಲ ಪ್ರಯೋಜನಕ್ಕೆ ಬರುವುದಿಲ್ಲ. ಹಾಗಾದ್ರೆ ಬಹಳ ವಿಶೇಷವೂ ಕೂಡ ಬೇಕಾಗಿದೆ. ಅದಕ್ಕಾಗಿ ಘೋರವಾದಂತಹ ಸಾಧನವನ್ನು ಸೇರಿಕೊಳ್ಳಬೇಕು. ಸೇರಿಕೊಂಡು ಯಾರನ್ನಾದಿತ್ತು ತಪಸ್ಸು ಮಾಡಲಿಕ್ಕೆ ಗೋಪಾಲಕೃಷ್ಣ ಆಗ್ಲಿಕ್ಕೆ ಇಲ್ಲ. ನಮ್ಮವರಿಗೆ ವಿರೋಧ. ಹಾಗಾದ್ರೆ ಯಾರು? ಶಿವಾದಿತ ಯಾರಪ್ಪ? ನಮಗೆ ಸುಲಭದಲ್ಲಿ ವಿಧಿ ಸಿಗುವವನಿದ್ದಾನೆ. ಅವನನ್ನು ಕುರಿತು ತಪಸ್ಸನ್ನು ಆಚರಿಸಬೇಕು. ಸಾಗುತ್ತೇನೆ. ದೀರ್ಘವಾದಂತಹ ಧ್ಯಾನವನ್ನು ಮಾಡಿದೆ. ತಪಸ್ಸು ಅಂದ್ರೆ ಶರೀರ ಶುದ್ಧಿಯಾಗಿದ್ದುಕೊಂಡು ಮಾನಸಿಕವಾಗಿ ಏಕಚಿತ್ತದಿಂದ ನಾನು ಧ್ಯಾನಿಸಿದ್ದೇನೆ. ಮೆಚ್ಚಿದಂತಹ ಬ್ರಹ್ಮ ಪ್ರತ್ಯಕ್ಷನಾದ. ಬೇಡ ಎಂಬುದಾಗಿ ಕೇಳಿದ್ರೆ ಜಾತಸ್ಯ ಮರಣಂ ಧ್ರುವಮಂತೆ, ಹುಟ್ಟಿದವರು ಸಾಯಲೇಬೇಕು. ಹಾಗಾದ್ರೆ ಏನು ಮಾಡೋಣ? ಬುದ್ಧಿವಂತಿಕೆ ಖರ್ಚು ಮಾಡಿದೆ ನಾನು. ಏನು ಶರೀರಕ್ಕೆ ರೂಪ, ಒಂದು ಆಯುಧಕ್ಕೊಂದು ಶರೀರ ರೂಪ ಸಿಗಬೇಕಿದ್ರೆ ಸಾಧ್ಯ ಉಂಟಾ? ಅಂತಹ ಒಂದು ವಿಧಿ ಅದನ್ನೇ ಅನುಗ್ರಹಿಸಿದ. ಆಯುಧವನ್ನು ಸಶರೀರವಾಗಿ ನಿನ್ನೆದುರಿಗೆ ಯುದ್ಧಕ್ಕೆ ಮುಂದಾದ್ರೆ ಆ ಸಂದರ್ಭದಲ್ಲಿ ನಿನಗೆ ಮರಣ ಎಂಬುದಾಗಿ. ಅದಕ್ಕೆ ಹೇಳುವುದು ಬ್ರಹ್ಮ ಸೃಷ್ಟಿಕರ್ತ ಅಂತೆ. ಎಂತ ಸೃಷ್ಟಿ ಮಾಡ್ತಾನೆ ಅವನು. ಈ ರೀತಿಯಾದಂತಹ ಆಲೋಚನೆಗಳನ್ನು ಇಟ್ಟುಕೊಂಡ್ರೆ ಯಾವ ರೀತಿಯ ಸೃಷ್ಟಿ ಇರಲಿ ಬಿಡಿ. ನನಗೆ ಸಿಕ್ಕಿದಂತಹ ವಿಶೇಷವಾದಂತಹ ಬಲವನ್ನು ಉಪಯೋಗಿಸಿಕೊಂಡು ತಡ ಮಾಡುವುದಲ್ಲ, ಸಾಗುತ್ತೇನೆ ನಾಲ್ಕಲೋಕಕ್ಕೆ.
ವಾರಗಳಲ್ಲಿ ಅಮಂಗಳಕರವಾದ ವಾರವನ್ನೇ ಮಂಗಳವಾರವೆಂದು ಕರೆದು ಮಗಳ ಮುಂದೆ ಪ್ರಸೂರಿಸೋಕೆ ಸಾಧ್ಯವಿಲ್ಲದ ನಿನ್ನನ್ನು ಪ್ರಸೂದನ ಎಂದು ಕರೆದು ಲೋಕ ಹಾಳು ಮಾಡಿತು. ವರಬಲವಿದೆ ಎನ್ನುವಂತಹ ಅಹಂಕಾರದಿಂದ 14 ಲೋಕಗಳ ಒಡೆಯವಾದಂತಹ ನಾಗಲೋಕದ ಸಿಂಹಾಸನದ ಮೇಲೆ ನಿಮ್ಮ ಕೆಂಗಣ್ಣು ಬೀರ್ತದೆ ಅಂತಾದ್ರೆ ನಿಮಗೆ ಉಳಿಗಣ್ಣು ಆರಂಭ ಆಗಿದೆ ಅಂತ ಅರ್ಥ. ಕಾಯುವುದಕ್ಕೆ ಹೆಚ್ಚು ಹೊತ್ತಿಲ್ಲ. ನಿಮ್ಮಂತಹವರ ದಾಳಿಯಿಂದಲೇ ಆಗಿ ತಾಪ ಹೆಚ್ಚಾಗಿದೆ. ಬೆಂಕಿಯಾಗಿ ಒಂದು ಸಾಯ್ತೀರಿ. ಏನಲ್ಲ ನಮ್ಮವರು ಅನೇಕರು ಈ ಹಿಂದೆ ಈ ನಾಲ್ಕಲೋಕವನ್ನಡವರಿದವರಿದ್ದಾರೆ. ನಿಮ್ಮವರಿಗೆ ಯಾರಿಗೂ ಸುರೇಂದ್ರನನ್ನು ಕಂಡ್ರೆ ಆಗುವುದಿಲ್ಲ. ಇಲ್ಲವೇ ಇಲ್ಲ. ನಮ್ಮವರ ಎಷ್ಟು ಪೆಟ್ಟು ತಿಂದಿದ್ದಿ ನೀನು. ಎಲ್ಲೆಲ್ಲಿ ಓಡಿ ಅಡಗುವುದಕ್ಕೆ ಜಾಗ ಉಂಟು ಎಂಬುದಾಗಿ ಹುಡುಕಿಕೊಂಡವನಿದ್ದಿ. ಈ ಹಿಂದೆ ಪೆಟ್ಟು ತಿಂದ ಹಾಗಿರುವಂತಹ ಪೆಟ್ಟಲ್ಲ, ವಿಶೇಷವಾದಂತಹ ಪೆಟ್ಟು ಈಗ ನನ್ನ ಕೈಯಿಂದ ತಿನ್ನುವುದಕ್ಕೆ ಸಿದ್ಧವಾಗಿದ್ದು ತಪ್ಪಿಸಬೇಕು ಎಂಬುದಾಗಿ ಸಿದ್ರೆ ಒಂದೇ ಒಂದು ದಾರಿ. ಏನು ದಾರಿ? ಈ ನಾಲ್ಕಲೋಕದ ಸುರ ಗದ್ದೆಯನ್ನು ಅಸುರನಿಗೆ ಈಬೇಕು. ಯಾಕೆ ನಾವು ಹಿರಿಯ ಭಾಗಿಗಳಿದ್ದೇವೆ. ದೊಡ್ಡವರಿಗೆ ಕೊಟ್ಟ ಮೇಲೆ ಅಲ್ವಾ ಸಣ್ಣವರು ತಿನ್ನಬೇಕಾದದ್ದು. ದೊಡ್ಡವರಿಗೆ ಹೆಚ್ಚು ಕೊಟ್ರೆ ಅಜೀರ್ಣಾದಿ. ಅವರಲ್ಲಿರ್ಬೇಕಾದಂತಹ ಜೀರ್ಣಾಂಗ ಎಲ್ಲ ರಚನೆಗಳು ಎಲ್ಲ ಕಡೆ ಕುಂಠಿತವಾಗುತ್ತಾವಂತೆ. ಅವರಿಗೆ ಜೀರ್ಣವಾಗುವ ಹಾಗೆಯೇ ಆಗುತ್ತದೆ, ಅಜೀರ್ಣವಾಗುವ ಪ್ರಶ್ನೆಯೇ ಇಲ್ಲ. ಹಾಗಾಗಿ ಹೇಳುತ್ತಾ ಇದ್ದೇನೆ, ನಮಗೆ ಕೊಟ್ರೆ ನಿಮ್ಮನ್ನು ನಾವು ರಕ್ಷಿಸ್ತೇವೆ. ತಮ್ಮಂದಿರಲ್ವಾ, ನಿಮ್ಮನ್ನು ರಕ್ಷಿಸ್ತೇವೆ, ಹೊರೆಯುತ್ತೇವೆ. ಹೇಗೆ ಒಳ್ಳೆಯ ಅಣ್ಣ ತಮ್ಮಂದಿರಾಗಿ ಬದುಕಲಿಕ್ಕೆ ಸಿದ್ಧನಿದ್ದೀಯಾ? ಪೆಟ್ಟು ತಿದ್ದೀಯಾ? ಪೆಟ್ಟು ತಿದ್ದು ಸಾಯಿ. ಏನು ಯಾನೊಬ್ಬರಾಗಿ ಭಾವಿಸಿದ್ದೀರಿ ನೀವು? ಅಗ್ನಿ, ವರುಣ, ವಾಯು, ಕುಬೇರ ಎಲ್ಲರೂ ಸರಿಯಾಗಿ ಕೇಳಿಸಿಕೊಳ್ಳಿ. ಇಂದಿನಿಂದ
ಸುರೇಂದ್ರ ಇಲ್ಲ. ನೀವು ಬದುಕಬೇಕಿದ್ರೆ ಈ ರಕ್ಕಸನಿಗೆ ನೀವು ಶರಣಾಗಬೇಕಷ್ಟೇ. ಶತ್ರು ಪ್ರಸೂನಾಯ ನಮಃ. ಇನ್ನು ಮುಂದೆ ಶತ್ರು ಪ್ರಸೂನಾಯ ಸ್ವಾಹ ಇದನ್ನ ಮಮ. ಹಾಗೇ ಹೊಸದಾದಂತಹ ಮಂತ್ರವನ್ನು ನಾನೇ ಉಪದೇಶಿಸ್ತೇನೆ. ಯಾರು ಬೇಕಾದ್ರೂ ಹೋಮ ಹವನಗಳನ್ನು ಮಾಡಿ ಏನಿದ್ರೂ ಕೂಡ ನನಗೆ ಅರ್ಪಣ, ಬಾಕಿ ಉಳಿದದ ಆಮೇಲೆ. ಹಾಗಾಗಿ ಇನ್ನು ಯಾರು ಏನಿದ್ರು ಕೂಡ ನನ್ನ ಆದೇಶ ಇಲ್ಲದ ಮುಗಿಯಿತು ಕತೆ. ನೋಡೋಣ ನಮ್ಮದಾದಂತಹ ಎಲ್ಲ ಆಡಳಿತ ವ್ಯವಸ್ಥೆಗಳನ್ನು ಕೂಡ ಸಸೂತ್ರವಾಗಿ ಸಿದ್ಧಪಡಿಸಿಕೊಳ್ಳಬೇಕಾಗಿದೆ. ಕೇವಲ ಜಯವನ್ನು ದಿಗ್ವಿಜಯವನ್ನು ಸಾಧಿಸುವುದು ಮುಖ್ಯವಲ್ಲ, ಗಳಿಸಿದಂತಹ ಸ್ಥಾನವನ್ನು ಭದ್ರಗೊಳಿಸಿ ಮುಂದಿನ ಹಂತವನ್ನು ನಾವು ದಾಟಬೇಕಾದದ್ದು ಅಷ್ಟೇ ಮುಖ್ಯ. ಹಾಗಾಗಿ ಎಲ್ಲ ಆಡಳಿತ ವ್ಯವಸ್ಥೆಯನ್ನು ಕ್ರಮಬದ್ಧಗೊಳಿಸುವುದಕ್ಕಾಗಿ ಸಾಗುತ್ತೇನೆ. ನೋಡೋಣ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಸಾತ್ವಿಕರಾದವರು ದೃಷ್ಟಿಯನ್ನು ಹಾಯಿಸುವುದು ಈ ವೈಕುಂಠದ ಯಾಕೆ? ಇದರ ಮೂಲದಿಂದಲೇ ಅದರ ಸಾತ್ವಿಕತೆ ಇದೆ ಎನ್ನುವುದನ್ನು ತಿಳ್ಕೊಳ್ಳಬೇಕು. ಇತ್ತ ವೈಕುಂಠ ಪತ್ತರದಿ ಯಾರು ಇತ್ತ? ಆದಿಮಾಯೆಯೇ ಅನುಗ್ರಹಿಸಿದಂತಹ ವೈಕುಂಠವಿದು ಅನೇಕ ವಿಶೇಷತೆಗಳಿಂದ ಕೂಡಿದ್ದು ಸಾತ್ವಿಕರಾದವರಿಗೆ, ಪರಮ ಪುರುಷರಾದವರಿಗೆ ಸುಲಭ ಸಾಧ್ಯವಾಗಿ ಗಳಿಸುವುದಕ್ಕೆ ಈ ಕೇಂದ್ರ. ತಾಮಸಿಗರಿಗೆ, ಮಂದಮತಿಗಳಾದವರಿಗೆ, ಗರ್ವದಿಂದ ಕೂಡಿದವರಿಗೆ ಬೇಕು ಅಂತಂದ್ರೂ ಸಿಗದೇ ಇರುವಂಥದ್ದು ಎನ್ನುವಾಗ ನಾವು ಇಲ್ಲಿ ಇದ್ದೇವೆ ಎನ್ನುವ ಕಾರಣದಿಂದ ಮಾತ್ರ ಪೂಜನೀಯರೋ ಅಲ್ಲ. ಕಾಯಕದಿಂದ, ಕರ್ಮದಿಂದ ಲೋಕಕ್ಕೆ ತಂದೆಯಾಗಿ ನಾನು, ತಾಯಿಯಾಗಿ ನೀನು ಕಾಣಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಆದಿಮಾಯೆಯ ಅನುಜ್ಞೆಯ ಹಾಗೆ ಲೋಕಪಾಲಕನಾಗಿ, ಸ್ಥಿತಿಕಾರಕನಾಗಿ ನಾನು ಕಾಣಿಸಿಕೊಂಡವನು ಎನ್ನುವಾಗ ಲೋಕ ಪಾಲನೆಯನ್ನು ಮಾಡಬೇಕಿದ್ರೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಉಪದೇಶ ಮಾತ್ರ ಮಾಡಿದರೆ ಸಾಕಾಗ್ತದೋ? ನಾವು ಮಾಡಿ ತೋರಿಸಬೇಕು. ಪ್ರಪಂಚದಲ್ಲಿ ಸ್ಥಿರತೆಯನ್ನು ಕಾಪಾಡುವುದಕ್ಕೆ, ಶಾಂತಿಯನ್ನು ನೆಲೆಗೊಳಿಸುವುದಕ್ಕೆ, ಜೊತೆಗೆ ಸಾಮರಸ್ಯವನ್ನು ಉಂಟು ಮಾಡುವುದಕ್ಕೆ ಕುಟುಂಬ ಎನ್ನುವ ಪರಿಕಲ್ಪನೆಯನ್ನು ಆರಂಭದಿಂದಲೇ ಮಾಡಿಕೊಂಡು ಬಂದವರು ನಾವು. ಆ ಕಾರಣದಿಂದ ತ್ರಿಮೂರ್ತಿಗಳು ಈ ಬಂಧನದಿಂದ ಮುಕ್ತರಾದವರಲ್ಲ. ಶ್ರೀಮನ್ನಾರಾಯಣನಾಗಿ ನಾನು ಲಕ್ಷ್ಮೀದೇವಿಯಾದ ನಿನ್ನನ್ನು ವರಿಸಿದ ಮೇಲೆ ಈಗ ನನ್ನ ಗುರುತು ಪತ್ರವೇ ಬದಲಾಗಿದೆ ಎನ್ನುವುದನ್ನು ನೀನು ಗುರುತಿಸಿಕೊಳ್ಬೇಕು. ಲಕ್ಷ್ಮೀನಾರಾಯಣ ಕೇವಲ ನಾರಾಯಣನಲ್ಲ. ಕೇವಲ ನಾರಾಯಣ ವಿಷ್ಣು ಅಂತಂದ್ರೆ ಪರಿಪೂರ್ಣವಾಗುವುದೂ ಇಲ್ಲ. ಜೊತೆಗೆ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನಿಗೂ ಅದೇ ಸ್ಥಿತಿ, ಲಯಕಾರಕನಾದಂತಹ ಮಹಾದೇವನಿಗೂ ಅದೇ ಪರಿಸ್ಥಿತಿ ಎನ್ನುವಾಗ ಕುಟುಂಬ ಎನ್ನುವಂತಹ ಪರಿಕಲ್ಪನೆಗೆ ಈ ಪ್ರಪಂಚದಲ್ಲಿ ನಾವುಗಳು ಮಹಾದೇವ ಎನ್ನುವಾಗ ವೈಕುಂಠ ಎನ್ನುವ ಈ ಪ್ರದೇಶದಲ್ಲಿ ಕ್ಷೀರ ಸಾಗರದಲ್ಲಿ ಶೇಷಶಾಯಿಯಾಗಿ ನಾನು ಮಲಗಿದ್ದರೂ
ಆ ಚಿತ್ರ ಪರಿಪೂರ್ಣವಾಗುವುದು ನೀನು ನನ್ನ ಸೇವೆಯನ್ನು ಮಾಡುತ್ತಾ ನನ್ನ ಪಾದದ ಬಳಿಯಲ್ಲಿ ಕುಳಿತುಕೊಂಡಾಗ. ಇದನ್ನೇ ನೋಡಿದಾಗ ನಾರದರಂತಹ ದೇವಋಷಿಗಳು ಹಾಡಿದ್ದೇ ನಿನಗೆ ನೆನಪಿದೆ ತಾನೆ. ಏನೋ ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳು, ನೋಡಿದೆಯಾ ಅಲ್ಲಿ ಧನ್ಯತೆ ಇರುವುದು ನೀನೇ ಎನ್ನುವಾಗ ಅಲ್ಲಿಯೂ ನಾನು ಸೌಭಾಗ್ಯವಂತ, ನಮ್ಮ ಪಾಲಿಗೆ ಸೌಭಾಗ್ಯವತಿ ನೀನು, ನಮ್ಮ ಭಾಗ್ಯ ಅಂತಲೇ ನಾವು ಕರೆಯುವುದು ಎನ್ನುವಾಗ ನಮ್ಮ ಭಾಗ್ಯವಾಗಿ ಬಂದ ನೀನು ಪ್ರಪಂಚಕ್ಕೆ ತಾಯಿಯಾಗಿ ಕಾಣಿಸಿಕೊಂಡದ್ದು ಸರಿಯೇ. ಆದರೆ ನಾವು ಬಿಗಿಯಾಗಿ ಬಿಗುಮಾನದಿಂದ ಗಂಡ ಹೆಂಡತಿಯರಾಗಿ ಇದ್ದರೆ ಪ್ರಪಂಚವು ಸಂಸಾರ ಅಂತಂದ್ರೆ ಅದೇ ಅಂತ ತಿಳಿಯುತ್ತದೆ. ಹೇಗೆ ಗಂಡನ ಬಗ್ಗೆ ಅಪಾರವಾದ ಗೌರವದಿಂದ ಹೇಳಬೇಕಾದ್ದನ್ನು ಹೇಳದೆ ಉಳಿದು ಎಲ್ಲಿಯಾದರೂ ಅವರು ತಪ್ಪು ತಿಳಿದಾರೋ ಎನ್ನುವ ಕಾರಣಕ್ಕಾಗಿ ಹೇಳುವಂತಹ ವಿಷಯವನ್ನು ಹೇಳುವುದಕ್ಕೆ ದಾಕ್ಷಿಣ್ಯ ಪಟ್ಟರೆ, ನೀನು ಏನು ಹೇಳದೇ ಇದ್ದಾಗ ಗಂಡನಾಗಿ ನಾನು ನಿನ್ನಲ್ಲಿ ಸರಸವಾಗಿ ಮಾತನಾಡಬೇಕು ಅಂತ ಬಯಸಿದ್ರು ಹೇಗಪ್ಪ ಹೇಳುವುದು? ಅವಳಿಗೆ ಈ ಸಂದರ್ಭದಲ್ಲಿ ನಾನು ಹೇಳಿದ್ದು ಇಷ್ಟವಾಗ್ತದೋ ಇಲ್ಲವೋ ಎನ್ನುವಂತಹ ಜಿಜ್ಞಾಸೆಗೆ ಒಳಗಾದರೆ ಸಂಸಾರ ಎನ್ನುವ ಪರಿಕಲ್ಪನೆಗೆ ಒಂದು ಅರ್ಥವಿಲ್ಲದೆ ಹೋಗುತ್ತದೆ. ನಾವು ಮುಕ್ತವಾಗಿ ಮಾತನಾಡಬೇಕು, ಮುಕ್ತವಾಗಿ ವ್ಯವಹರಿಸಬೇಕು ಎನ್ನುವಾಗ, ದೇವಿ ಇವತ್ತಿನ ದಿನದಲ್ಲಿ ನನ್ನ ಹೃದಯದಲ್ಲಿ ನನ್ನ ಮನದಲ್ಲಿ ಮೂಡಿದ ಒಂದು ವಾಂಛೆ, ಒಂದು ಬಯಕೆ. ಈಗ ಸಮುದ್ರ ಮಥನದಂತಹ ಬಹಳ ದೊಡ್ಡ ಪ್ರಸಂಗದಲ್ಲಿ ಅನೇಕ ಮಂದಿ ಸರದಿಯ ಸಾಲಿನಲ್ಲಿ ನಿಂತು ನಿನ್ನನ್ನು ವಿವಾಹವಾಗುವುದಕ್ಕೆ ಬಯಸಿದ್ದು ಹೌದಾ? ವರ್ಣಮಾಲಿಕೆಯನ್ನು ಹಿಡಿದ ನೀನು ಪ್ರತಿಯೊಬ್ಬರನ್ನು ನೋಡುತ್ತಾ ನೋಡುತ್ತಾ ಮುಂದೆ ಸಾಗಿ ಈ ಯಾವ ಸಾಲಿನಲ್ಲಿಯೂ ನಿಲ್ಲದೇ ಇದ್ದ, ಒಂದು ಬದಿಯಲ್ಲಿ ನಿಂತುಕೊಂಡಿದ್ದ ನನ್ನನ್ನೇ ಸ್ವಾಮಿಯೇ ನೀವೇ ಅಂತ ಆರಿಸಿಕೊಂಡೆ, ನೀವೇ ನನಗೆ ಸರಿ ಅಂತ ಆಯ್ಕೆ ಮಾಡಿಕೊಂಡೆ ಎನ್ನುವಾಗ ನೀನು ನನ್ನನ್ನು ಮೆಚ್ಚಿದ್ದಿ ಎನ್ನುವುದು ಗೊತ್ತಿದೆ. ಆದರೆ ನೋಡು, ಅನೇಕ ವರ್ಷಗಳ ಸಂಸಾರದ ಸಾಗಾಣಿಕೆ ನಮ್ಮದು ಎನ್ನುವಾಗ ಈಗಲೂ ನಿನಗೆ ಅದೇ ಬಯಕೆ ಇದೆಯೋ? ಅಲ್ಲ, ನನ್ನ ಬಗ್ಗೆ ಇವತ್ತಿಗೂ ನಿನ್ನಲ್ಲಿ ಒಡಮೂಡಿದಂತಹ ಭಾವನೆ ಏನು ಅಂತ ತಿಳಿದುಕೊಳ್ಳುವ ಒಂದು ಮೋಹ ನನಗೆ. ಈಗ ಪ್ರಪಂಚದಲ್ಲಿ ಯಾರೇ ನಮ್ಮನ್ನು ಹೊಗಳಿ, ಕಟ್ಟಿಕೊಂಡಂತಹ ಹೆಂಡತಿ ಒಂದು ಒಳ್ಳೆಯ ಮಾತನ್ನು ಹೇಳಿದ್ರೆ ಅದು ತರುವ ಚೈತನ್ಯ, ಅದು ತರುವ ಆವೇಶ, ಅದು ಕೊಡುವ ಶಕ್ತಿ ಅದು ಬೇರೆಯದ್ದೇ. ಅದು ಸಂಸಾರಿಗರಿಗೆ ಮಾತ್ರ ಗೊತ್ತಿರುವ ವಿಚಾರ. ಮತ್ತೆ ಕೆಲವರು ಜಿಜ್ಞಾಸುಗಳು ಹೇಳೋರಿದ್ರೆ ಹೆಂಡತಿಯಲ್ಲಿ ಎಂಥದ್ದು ಕೇಳುವುದು, ಹೆಂಡತಿಯಲ್ಲಿ ಕೇಳುವುದಕ್ಕೇನುಂಟು? ಅದು ಶುಷ್ಕ ದಾಂಪತ್ಯದ ಲಕ್ಷಣ. ನಮ್ಮಲ್ಲಿ ಹಾಗಲ್ಲ. ಹೆಂಡತಿಯಾದವಳೇ ಹೇಳಬೇಕು, ಮಕ್ಕಳಾದವರೇ ತಂದೆಯಾದವರನ್ನು ಹೊಗಳಬೇಕು ಎನ್ನುವಾಗಲೇ ಸಂಸಾರ ಎನ್ನುವುದು ಸರಿಯಾದ ಹಾದಿಯಲ್ಲಿದೆ ಅಂತ ಅರ್ಥ. ಹಾಗಾಗಿ ಲಕ್ಷ್ಮೀದೇವಿ, ನೋಡುವ ನಿನ್ನ ಮನಸ್ಸಿನಲ್ಲಿ ಮೂಡಿರುವ ಈ ಹರಿಯ ಚಿತ್ರ ಹೇಗಿದೆ ಅಂತ
ಲಕ್ಷ್ಮಿ, ಸಂಸಾರದಲ್ಲಿ ಅನೇಕ ದಿನಗಳನ್ನು ನಾವು ಕಂಡವು. ನೋಡುತ್ತಾ ನೋಡುತ್ತಾ ವರುಷಗಳು ಉಳಿದುವು. ಇದು ದೇವಮಾನ, ಸಾಮಾನ್ಯವಾಗಿ ಭೂಲೋಕದ ವರುಷವಲ್ಲ, ಸುದೀರ್ಘವಾದಂತಹ ಸಂಸಾರ ನಮ್ಮದ್ದು ಎನ್ನುವಾಗ, ಸ್ವಾಮಿ ನಿಮ್ಮ ಬಗ್ಗೆ ಹೇಳುವುದಕ್ಕೆ ಅಂತದ್ದು ಏನೋ ಬಣ್ಣಿಸಲಿ ಅಂತ ನೀನು ಕೇಳಿದರೆ ನಿನ್ನ ಗಂಡ ಏನೂ ಅಲ್ಲ ಅಂತ ಮತ್ತೆ ಮತ್ತೆ ನೀವು ದುಷ್ಟ ಶಿಕ್ಷೆ ಶಿಷ್ಟ ರಕ್ಷಣೆಗಾಗಿ ಹಾ. ಮಾಡಿದಂತಹ ಕಾರ್ಯ ಅಪಾರವಾದದ್ದು. ಆಹಾ. ಹೀಗಿರುವಾಗ ಹಾ. 1000 ನಾಲಿಗೆಯುಳ್ಳಂತಹ ಆದಿಶೇಷನಿಗೂ ನಿಮ್ಮನ್ನು ವರ್ಣಿಸುವುದಕ್ಕೆ ಕಷ್ಟ ಸ್ವಾಮಿ. ಇದು ಒಳ್ಳೆ ಉಪಾಯ. ಶೇಷನಿಗೂ ಆಗುವುದಿಲ್ಲ, ಮತ್ತೆ ನಾನೆಂತದ್ದು ಹೇಳುವುದು? ಹಾಗಲ್ಲ ಮತ್ತೆ ನಿಮ್ಮನ್ನು ವರ್ಣಿಸುವುದಕ್ಕೆ ಹಾ. ನನ್ನಲ್ಲಿರುವಂತಹ ಪದಕೋಶ ಸಾಲದ ಸ್ವಾಮಿ. ಓಹೋ. ಆದರೆ ಒಂದುಂಟು ಲಕ್ಷ್ಮೀದೇವಿ, ನಮ್ಮಲ್ಲಿಗೆ ಬರುವ ಸಾತ್ವಿಕರಿಗೆ ಕಡಿಮೆ ಏನೂ ಇಲ್ಲ. ಅವರಲ್ಲಿ ಕವಿ ಹೃದಯ ಇದ್ದವರು ಅನೇಕ ಮಂದಿ, ಭಕ್ತತನವನ್ನು ತನ್ನೊಳಗೆ ತುಂಬಿಕೊಂಡು ಬಂದವರು ಅನೇಕ, ಅದರಲ್ಲಿಯೂ ನಮ್ಮ ಬಗ್ಗೆ ಆರಾಧನೆ ಉಳ್ಳವರು ಹೇರಳ ಎನ್ನುವಾಗ, ಈಗ ಅವರು ಹೇಳಿದ್ದಕ್ಕೂ ನೀನು ಹೇಳಿದ್ದಕ್ಕೂ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ ಸ್ವಾಮಿಯೇ ನಿನ್ನ ಕರ್ತವ್ಯ, ನಾವು ಇರುವುದೇ ಅದಕ್ಕೆ. ಆದರೆ ಹೆಂಡತಿಯಾದವಳಿಂದ ಗಂಡನಾದವನು ಬಯಸುವುದು ಏನು ಗೊತ್ತು? ಬಹುತೇಕವಾಗಿ ದೈಹಿಕವಾಗಿ ಹೇಗೆ? ಈಗ ಪ್ರಪಂಚದಲ್ಲಿ ನನ್ನ ಕರ್ತವ್ಯವನ್ನು ಮಾಡುವಲ್ಲಿ ನಾನು ಹೇಗೆ ಎನ್ನುವುದನ್ನು ನಿನ್ನಿಂದ ಕೇಳಿ ತಿಳಿದು ಸಂತೋಷವೇ. ಯಾಕೆಂತಂದ್ರೆ ನಾನು ಏನೇ ಕರ್ತವ್ಯವನ್ನು ಮಾಡುವುದಿದ್ರೂ ಧೀಶಕ್ತಿಯಾಗಿ ನನ್ನ ಹೃದಯದಲ್ಲಿ ನಿಂತವಳು ನೀನು. ನೀನಿಲ್ಲದೆ ನಾನು ಯಾವ ಸಕಾರಾತ್ಮಕವಾದ ವಿಚಾರವನ್ನು ಮಾಡುವುದಕ್ಕಿಲ್ಲ. ಆದರೆ ಗಂಡನಾಗಿ ಹೆಂಡತಿಯಾಗಿ ನಿನ್ನ ಬಾಯಿಂದ ನಾನು ಕೇಳಿದ್ದು, ನಾನು ಹೇಗಿದ್ದೇನೆ ನೋಡುವುದಕ್ಕೆ. ಇಷ್ಟು ವರ್ಷ ಉಳಿದರೂ ನನ್ನ ಮುಖ ಸುಂದರವಾಗಿಯೇ ಉಂಟು, ನನ್ನ ದೇಹ ಸದೃಢವಾಗಿಯೇ ಉಂಟು. ಯಾಕೆಂತಂದ್ರೆ ಉಳಿದವರು ಗುರುತಿಸುವುದಕ್ಕೂ ಕೈ ಹಿಡಿದವರು ಗುರುತಿಸುವುದಕ್ಕೂ ವ್ಯತ್ಯಾಸ ಉಂಟು. ಹಾಗಾಗಿ ಕೇಳಿದ್ದರೆ ಈಗ ನಿನಗೆ ನನ್ನನ್ನು ನೋಡುವಾಗ ಹೇಗೆ ಕಾಣುತ್ತದೆ? ಆ
ವಯಸ್ಸಾದಂತಹ ಹಿರಿಯ ಹೇಳು ಹೇಳು. ಸ್ವಾಮಿ, ಒಮ್ಮೆ ನೀವು ನಗಾಡಬೇಕು ಸ್ವಾಮಿ. ಒಮ್ಮೆ ನಗಾಡಬೇಕು ಅಂತಂದ್ರೆ ನಾನೇ ನಗುವುದಿಲ್ಲೋ ಆಗಿದ್ರೆ ಹಾಗಲ್ಲ ಸ್ವಾಮಿ. ಸದಾ ಮಂದಸ್ಮಿತ ಅಂತ ನಮ್ಮನ್ನು ಕರೀತಾರೆ. ನಿಜ. ಮೋಹನ ಅಂತ ಕೆಲವರು ಕರೀತಾರೆ, ಸ್ವಮೋಹನ ಅಂತ ಕೆಲವರು ಹೊಗಳ್ತಾರೆ. ಹೌದು. ಎಲ್ಲವನ್ನೂ ನಗುವಿಗೆ ಸಂಬಂಧಪಟ್ಟದ್ದು. ನಿಜ ಸ್ವಾಮಿ. ನೀವು ನಗುವಾಗ ಮುಕ್ತವಾಗಿ ಒಮ್ಮೆ ನಿನಗಾಗಿ ನಾನು ನಗಬೇಕು ಅವರು ವರ್ಣ ಮಾಡಿದ್ದೇನೆ ಬರುವಾಗ ಸಕಾರಾತ್ಮಕವಾಗಿ ನಿನ್ನನ್ನು ಸ್ವೀಕರಿಸುವಾಗ ಯಾವ ರೀತಿಯಲ್ಲಿ ನಾನು ನಕ್ಕೇನೋ ಅದೇ ನನ್ನನ್ನು ನೀನು ಬಯಸಿದೆ. ಹೌದು. ಸ್ವಾಮಿ, ನೀವು ನಗುವಾಗ ಮಲ್ಲಿಗೆ ಮುಗಿನಂತ ಹಲ್ಲು ಕಾಣಿಸುತ್ತಿರುವಾಗ ಆ ಬೀರುವಂತಹ ತೇಜಸ್ವಿ ಅಲ್ಲ ನಾನು ಯಾಕೆ ಹೀಗೆ ಹೇಳಿದೆ? ಯಾಕೆ ಮಾನವನಾದವನು ಸದಾ ನಗುತ್ತಾ ಜೀವನವನ್ನು ನೋಡಿದ್ಯೋ, ಸಾಗಿಸುತ್ತಿರಬೇಕು. ನಾವು ಮಾದರಿ ಜೀವನವನ್ನು ನಡೆಸಬಹುದು, ನಮ್ಮನ್ನು ನೋಡಿಯೇ ಕಲಿಯಬೇಕು. ಹೌದು, ಹೌದು. ಹಾಗೆಯೇ ನಡೆದುಕೊಂಡು ಬಂದವರನ್ನು ದುಷ್ಟರಾಗಿ ಇರುವವರು. ಸಿಟ್ಟೆನ್ನುವುದು ನಿಮ್ಮ ವ್ಯಕ್ತಿತ್ವದಲ್ಲಿಯೇ. ಅದಕ್ಕೆ ಒಳ್ಳೆಯ ಉದಾಹರಣೆ ಹ, ಮಧ್ಯಾವತಾರದಲ್ಲಿ ಸೋಮನನ್ನು ಮಡಹುವಲ್ಲಿ ನನ್ನಲ್ಲಿದ್ದದ್ದು ಹೌದು. ಆದರೆ ಅನುಗ್ರಹಿಸುವಲ್ಲಿ ನಂತರ ದೇವೇಂದ್ರನನ್ನು ಅನುಗ್ರಹಿಸುವಲ್ಲಿ ಶಾಂತರಾಗಿ ಉಗ್ರ ನರಸಿಂಹರಾಗಿ ನಾನು ಕಾಣಿಸಿಕೊಂಡಾಗ ಹಿರಣ್ಯ ಕಶಿಪುವಿಗೆ ನಾನು ಸುರುಳನಾಗಿ ದುಷ್ಟತನದ ವ್ಯಾಘ್ರನಾಗಿ ಕಾಣಿಸಿಕೊಂಡೆ. ಅದೇ ಅವನ ಮಗ ಭಕ್ತಾಗ್ರೇಷಣಿಯಾದಂತಹ ಪ್ರಹ್ಲಾದ ಕುಮಾರನಿಗೆ ಶಾಂತ ನರಸಿಂಹನಾಗಿ ಕಾಣಿಸಿಕೊಂಡರು. ಅದೇ ರೀತಿಯಲ್ಲಿ ಕಶ್ಯಪ ಸುತರಾದಂತಹ ವಾಮನನಾಗಿ ಕಾಣಿಸಿಕೊಂಡು ಚಕ್ರವರ್ತಿ ಬಲಿಯನ್ನು ಭೂಮಿಗೆ ತಳ್ಳುವಂತಹ ಸಂದರ್ಭದಲ್ಲಿ ತ್ರಿವಿಕ್ರಮನಾಗಿ ಕಾಣಿಸಿಕೊಂಡಾಗ ಅನೇಕ ಮಂದಿ ಬೆಕ್ಕಸ ಬೆಳಗಾದರು. ಆದರೆ ಭಕ್ತಾಗ್ರೇಸರಿಗೆ ತ್ರಿವಿಕ್ರಮನು ವಾಮನನು ದೇವರಾಗಿಯೇ ಶಾಂತರಾಗಿಯೇ ಕಾಣಿಸಿಕೊಂಡ ಎನ್ನುವಾಗ ನನ್ನಲ್ಲಿ ಎರಡು ಬಗೆಯೂ ಉಂಟು. ಹೌದು ಸ್ವಾಮಿ. ದುಷ್ಟರನ್ನು ಶಿಕ್ಷಿಸುವಲ್ಲಿ ಕಠಿಣತನ, ಶಿಷ್ಟರನ್ನು ರಕ್ಷಿಸುವಲ್ಲಿ ಕುಸುಮದಷ್ಟು ಮೃದು. ಹೌದು ಸ್ವಾಮಿ. ಅಷ್ಟು ಮಾತ್ರವಲ್ಲ ಮತ್ತೆ? ಸ್ವಾಮಿ, ಈ ಪ್ರಪಂಚದಲ್ಲಿ ಯಾವಳೇ ಸ್ತ್ರೀಯಾದರೂ ಬಯಸುವುದು ಏನನ್ನು? ಏನನ್ನು? ದೇವನಂತಹ ಪತಿ ನನಗೆ ಸಿಗಬೇಕು. ದೇವರಂತಹ ಗಂಡನೇ ನನಗೆ ಸಿಗಲಿ. ದೇವನಂತಹ ಪತಿಯನ್ನೇ ನಾನು ಪಡೆಯಬೇಕು ಹೌದು, ಎನ್ನುವುದಾಗಿ. ನಿನ್ನ ಒಟ್ಟಿಗೆ ಆದರೆ ದೇವನನ್ನೇ ಪತಿಯಾಗಿ ಪಡೆದ ಸೌಭಾಗ್ಯವತಿ ನಾನು. ಬದುಕಿದೆ ನಾನು. ನನಗೆ ಹಾಗಾಗಲಿಲ್ಲ ಅಂತ ಎಲ್ಲಾದರೂ ನೀನು ಹೇಳ್ತೀಯ ಅಂತ ನಾನು ಭಯಭೀತನಾಗಿದ್ದೆ. ದೇವರೇ ನನಗೆ ಪತಿಯಾಗಿ ಬಂದ ಅಲ್ಲ ಅಲ್ಲ. ಹೀಗಿರುವಾಗ ಹಾ. ಇದು ನನ್ನ ಅದೃಷ್ಟವೇ ಅಲ್ವ ಸ್ವಾಮಿ? ಹೌದಾ? ಅಂತೂ ನನ್ನ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರವನ್ನು ಕೊಟ್ಟು ನನ್ನ ಮನವನ್ನು ಮತ್ತೊಮ್ಮೆ ಗೆದ್ದೆ ಲಕ್ಷ್ಮಿ. ಹಾ, ಆದರೆ ಒಂದು ವಿಚಾರವನ್ನು ಹೇಳ್ತೇನೆ. ಸಂಸಾರ ಎನ್ನುವುದು ರಥದ ಹಾಗೆ, ಹೌದು. ಅದರಲ್ಲಿ ಪತಿ ಮತ್ತು ಸತಿಯರು ಅದರ ಎರಡು ಚಕ್ರಗಳ ಹಾಗೆ. ಇಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಸಣ್ಣವರಲ್ಲ. ನಾವು ಸಮಾನವಾಗಿದ್ದರಷ್ಟೇ ಆ ರಥ ಸರಿಯಾಗಿ ಮುನ್ನಡೆಯುವುದಕ್ಕೆ ಸಾಧ್ಯ ಎನ್ನುವಾಗ ಒಂದನ್ನು ಕಷ್ಟವಾಗಿ ಹೇಳ್ತೇನೆ. ನನ್ನನ್ನು ಎರಡು ರೀತಿ ಉತ್ತುತ್ತದೆ ಇದೆಯಲ್ಲ, ಅದನ್ನು ನಾನು ಗುರುತಿಸಿದ್ದೇನೆ. ಒಳಗಿನ ಲಕ್ಷ್ಮಿ, ನನ್ನ ಹೃದಯದಲ್ಲಿರುವ ಲಕ್ಷ್ಮಿ, ಅದು ಉಳಿದವರಿಗೂ ಹಾಗೆ ಬೇಕು. ನೀನು ಹೊರಗಿನ ಲಕ್ಷ್ಮಿಯಾಗಿ ಕೆಲವರು ಬಯಸಿದ್ದಾರೆ. ಹೊರಗಿನ ಲಕ್ಷ್ಮಿ ಹೇಗೆ ಧನಲಕ್ಷ್ಮಿಯಾಗಿ ಅದು ಬೇರೆ ಕಡೆಯಿಂದ ನಮಗೆ ಬರಲಿ ಅಂತ. ಆದರೆ ನಿಜವಾದ ಲಕ್ಷ್ಮಿ ಯಾರು? ಹೃದಯದಲ್ಲಿರುವುದು. ಅದಕ್ಕೆ ಸಂಸ್ಕಾರ ಅಂತ ಹೆಸರು, ಅದಕ್ಕೆ ಐಶ್ವರ್ಯ ಅಂತ ಹೆಸರು. ಆ ಸಂಸ್ಕಾರ ಎಲ್ಲಿಂದ ಬರಬೇಕು? ಸಾತ್ವಿಕತೆಯಿಂದ ಬರಬೇಕು ಅಲ್ವೋ? ಹಾಗಾಗಿ ಹೊರಗಿನ ಲಕ್ಷ್ಮಿ ಅಲ್ಲ ನಮಗೆ ಬೇಕಾದ, ನಮ್ಮ ಹೊರಗಿನ ಲಕ್ಷ್ಮಿ ಎನ್ನುವಾಗ ನನಗೆ ಸಕಾರಾತ್ಮಕತೆ ಬಂದದ್ದು ನಿನ್ನಿಂದ ಎನ್ನುವುದು ಸ್ಪಷ್ಟ. ಆ ಕಾರಣದಿಂದಾಗಿ ಹಾ ಹೀಗಿರುವಾಗ ಹಾ. ಸುರಪನಂತಹ ಮುಖ್ಯರಿಗೆ ಆನಂದವನ್ನುಂಟು ಮಾಡುವವರು ನೀವಲ್ಲದೆ ಹಾ. ಯಾವ ರೀತಿಯಲ್ಲಿ ವೇದವನ್ನು ಕೊಂಡು ಸಾಗರದಲ್ಲಿ ಅಡಗಿದ ಬ್ರಹ್ಮಾಸುರನನ್ನು ಹಾ. ಮಧ್ಯನಾಗಿ ಮಾಡಿ ಹಾ ಮುಳುಗುತ್ತಿದ್ದಂತಹ ಮಂತ್ರರಾತ್ರಿಯನ್ನು ಪೂರ್ವನಾಗಿ ಎತ್ತಿದಿರಿ. ಹೌದು. ಕನಕನೇತ್ರನು ಭೂದೇವಿಯನ್ನು ಪೀಡಿಸುತ್ತಿದ್ದಂತಹ ಸಂದರ್ಭದಲ್ಲಿ ಶ್ವೇತವರಾಹನಾಗಿ ಆತನನ್ನು ಸಂಹರಿಸಿ ಭೂದೇವಿಯ ಬಾಳವನ್ನು ಕಾಪಾಡಿದರು. ನಂತರದಲ್ಲಿ ನೃಸಿಂಹನಾಗಿ ಭಕ್ತ ಪ್ರಹ್ಲಾದನ ರಕ್ಷಣೆಗಾಗಿ ಕನಕ ಕಶ್ಯಪನ ಉದರವನ್ನು ಸೃಷ್ಟಿಸಿದರು. ಆಹಾ. ಅಷ್ಟು ಮಾತ್ರವೇ ಮತ್ತೆ? ಬಾಲ ವಾಮನನಾಗಿ ಮೆರೆಯುತ್ತಿದ್ದಂತಹ ಬಲಿಯೇಂದ್ರನನ್ನು ಪಾದದಿಂದ ಹೀಗಿರುವಾಗ ವಾಮನನು ತ್ರಿವಿಕ್ರಮನಾಗಬಲ್ಲ ಎನ್ನುವುದನ್ನು ಸಾರಿದವರು ಓ ಹೀಗಿರುವಾಗ ರತಿ ಪತಿ ಪಿತನಾದಂತಹ ನಿಮ್ಮನ್ನು ಪಡೆದ ನಾನೇ
ನನ್ನ ಪತಿಯನ್ನು ಹೊಗಳುತ್ತಾ ಇದ್ದಾರೆ. ಆದರೆ ಶ್ರೀಹರಿ ಮಾಡಿದ ಕಾರ್ಯದಲ್ಲಿ ನಾನು ಸಹಭಾಗಿಯಾಗಿದ್ದೇನೆ. ನಿಮ್ಮ ವಿಚಾರ ಲಕ್ಷ್ಮಿಯಮ್ಮನಿಗೆ ತಿಳಿದಿಲ್ಲವೇ? ಆ ವಿಚಾರವನ್ನು ಲಕ್ಷ್ಮಿಯಮ್ಮನಲ್ಲಿ ತಿಳಿಸಬೇಕು. ಅರ್ಥಗಳನ್ನು ಹೇಳುತ್ತೇನೆ. ನಮಸ್ಕಾರ. ಆದರೆ ಮೊದಲು ನನಗೆ ಯಾಕೆ ವಂದಿಸುತ್ತಾ ಇದ್ದೆ? ನನ್ನ ಗಂಡ ಇಲ್ಲೇ ಕೂತಿದ್ದಾರೆ, ಅವರಿಗೆ ಮೊದಲು ವಂದಿಸು. ಯಾರಲ್ಲಿ ಕಾರ್ಯ ಉಂಟು ಅವರಿಗೆ ಮಾತ್ರ ನಾನು ವಂದಿಸುವ ಕ್ರಮ. ಯಾರಲ್ಲಿ ಕಾರ್ಯವಿಲ್ಲವೋ ಅವರಿಗೆ ನಮಸ್ಕಾರ ಕೊಡುವುದು ನನ್ನ ಕ್ರಮ ಅಲ್ಲ. ಹಾಗಾದರೆ ನನ್ನ ಗಂಡನಿಗೆ ವಂದಿಸುವುದಿಲ್ವಾ ನೀನು? ಇನ್ನು ಹೇಳಿದ್ದಕ್ಕೆ ನಾನು ಕೊಡ್ತೇನೆ. ಸ್ವಾಮಿ ನಮಸ್ಕಾರ. ಇದು ಹೊಸತ್ತಿದು ಚಮತ್ಕಾರ. ಹೌದು. ಸ್ವೀಕಾರ. ಸ್ವೀಕಾರ. ಈಗ ಲಕ್ಷ್ಮಿಯಮ್ಮ ನಾನು ಬಂದ ವಿಚಾರ ಕೇಳುವುದಿಲ್ಲ. ಹೇಳಿ. ನನ್ನ ಅರಿಕೆಯನ್ನು ಲಾಲಿಸಬೇಕು. ಯಾರನ್ನು ಎಲ್ಲಿ ಹೊಗಳಬೇಕು ಎಂದು ಸ್ವಲ್ಪ ಆಲೋಚಿಸಬೇಕು. ನೀನು ಲೋಕಮಾತೆ, ಪುಣ್ಯಮಾತೆ, ಪಾವನಕರ್ತೃವಾದಂತಹ ಶ್ರೀಮನ್ನಾರಾಯಣನ ಧರ್ಮಪತ್ನಿ. ಅರ್ಥವಿಸಿ ಮಾತನಾಡಬೇಕು. ನಿನ್ನ ಗಂಡನೊಬ್ಬರೇ ಎಲ್ಲ ಕಾರ್ಯವನ್ನು ಮಾಡಿದ್ದಾನೆ ಹೇಳುತ್ತಿದ್ದೀಯಲ್ಲ. ಈಗ ನಾವಿಬ್ರು ಮಾತಾಡುವಾಗ ನೀನು ಕದ್ದು ಕೇಳಿ
ಈಗ ನಾನು ಈ ವಿಚಾರವನ್ನು ತಿಳಿಯದೆ ಹೇಳಿದ್ದು. ವಿಚಾರವನ್ನು ತಿಳಿಸುವುದಕ್ಕಾಗಿ ನಾನು ಬಂದದ್ದು. ಅದರಲ್ಲಿ ಏನು ತಪ್ಪಿಲ್ಲ. ಸರಿ. ಈಗ ನೀನು ನಿನ್ನ ಗಂಡನನ್ನು ಹೊಗಳುತ್ತಾ ಇದ್ದೀಯಲ್ಲ, ಅದು ಸಹಜವೇ? ಗಂಡನನ್ನು ಹೆಂಡತಿ ಹೊಗಳುವುದು ಸಹಜ. ಅದರಿಂದ ನಿನಗೆ ಏನಾಗ್ತದೆ ಈಗ? ಮಾಡಿದ ಕಾರ್ಯ ಜಾರಿ ಮನುಷ್ಯ ರೂಪದಲ್ಲಿ ಬಂದು ನಿಂತಿದ್ದಾನೆ ಎದುರಿನಲ್ಲಿ. ಲಕ್ಷ್ಮಿಯಮ್ಮ, ಮಾಡಿದ ಕಾರ್ಯಕ್ಕೆ ಹೊಗಳುವುದಾದರೆ ಸರಿ. ಈಗ ನಿನ್ನ ಗಂಡ ಏನು ಮಾಡಿದ್ದಾನೆ ಅಂತ ಹೊಗಳಿದ್ದು ನೀನು? ಏನು ಮಾಡಿದ? ನಿನಗೆ ವಿಷಯ ಗೊತ್ತಿಲ್ವಾ? ಏನು ಮಾಡಿದ್ದಾನೆ? ನಾನಾ ದಾನವರ ಬರಬಲಕ್ಕನುಸರಿಸಿ ನನ್ನವರು ನಾನಾ ಅವತಾರವನ್ನು ತಾಳಿ ದುಷ್ಟರನ್ನು ಸಂಹರಿಸಿದ್ದಾರೆ. ಅದಕ್ಕೆ ನಾನು ಹೊಗಳಿದ್ದು ನನ್ನ ಗಂಡನನ್ನು. ಹಾಗೆ ಹೊಗಳಿದ್ದ? ಹಾ. ಹಾಗಾದರೆ ಲಕ್ಷ್ಮಿಯಮ್ಮ, ಬ್ರಹ್ಮನನ್ನು ಮೆಚ್ಚಿಸಿ ವರಪ್ರಭಾವಿತರಾಗಿ ಸುರಲೋಕಕ್ಕೆ ದಾಳಿಯನ್ನು ಮಾಡುತ್ತಾರೆ. ಹೌದು. ದೇವೇಂದ್ರ ಮೊದಲಾದ ಸುರರನ್ನು ಹೊಡೆದೋಡಿಸಿ ಅಲ್ಲಿನ ಅಧಿಕಾರವನ್ನು ಪಡೆಯುತ್ತಾರೆ. ಹೀಗೆ ಸುಮಾರಸರೆಲ್ಲ ಬಂದು ಶ್ರೀಹರಿಯ ಬಳಿ ದೂರಿರುತ್ತಾರೆ. ಆಗ ಶ್ರೀಹರಿಯು ಗರುಡ ವಾಹನನಾಗಿ ಯುದ್ಧಕ್ಕೆ ಬರಿಗೈಯಲ್ಲಿ ತೆರಳುವುದಿಲ್ಲ, ನನ್ನ ಸಹಾಯವನ್ನು ಪಡೆದುಕೊಳ್ಳುತ್ತಾನೆ. ನನ್ನನ್ನು ಕೈಯಲ್ಲಿ ಧರಿಸಿಕೊಂಡು ರಣಕ್ಷೇತ್ರದಲ್ಲಿ ದಾನವರ ವಧೆಗಾಗಿ ಕಳುಹಿಸುತ್ತಾನೆ. ಗಿರಗಿರನೆ ತಿರುಗಿ ದಾನವರ ಕತ್ತನ್ನು ಈಗ ಹೇಳು, ನಿನ್ನ ಗಂಡ ಮಾಡಿದ ಘನ ಕಾರ್ಯದಲ್ಲಿ ಮೂಲ ಪಾತ್ರ ಯಾರು?
ವಾಸ್ತವ ವಿಚಾರವನ್ನು ಹೇಳಿ. ವಿಷಯ ಏನು ಗೊತ್ತು? ಏನು? ಲಕ್ಷ್ಮಿ ಹೇಳಿದ್ರಲ್ಲಿ ನ್ಯಾಯ ಉಂಟು ಸುದರ್ಶನ. ಎಲ್ಲದಕ್ಕೂ ನಾನೇ ಕಾರಣ ಅಂತ ನೀನು ಹೇಳಿದರೆ ಹಾಗೆಲ್ಲ ಒಪ್ಪುವುದಕ್ಕಾಗ್ತದ? ಈಗ ಏನಕ್ಕೆ ಆಧಾರ ಬೇಕು? ಆಧಾರ ಇಲ್ಲದೆ ಯಾವ ಕಾರ್ಯವೂ ನಡೆಯುವುದಿಲ್ಲ ಎನ್ನುವಾಗ ನೀನು ಏನು ಮಾಡಿದ್ದಿ ಅಂತ ಹೇಳಬೇಕು. ನೀನು ಮೊದಲು ಅಲ್ಲಿ ಹೋಗಿ ಕೂತುಕೋ. ಸಮಾಧ ಇಲ್ಲವಾಗಿದ್ರೆ ಇಲ್ಲ, ನಮ್ಮ ವಿಷಯ ನಮ್ಮೊಳಗಿನ ಸಂಭಾಷಣೆ. ಈಗ ನೀವಿಬ್ರು ಹಾಗಿದ್ರೆ ನಾನು ಹೋಗಲ್ಲ. ಬೇಡ, ನೀನು ಅಲ್ಲಿ ದೇವರಾಗಿ ಕುಳಿತು. ನಾನು ದೇವರಾಗಿ ಕುಳಿತುಕೊಳ್ಬೇಕು. ಹೌದು. ನಿಮ್ಮ ಸಂವಾದವನ್ನು ನಾನು ಕೇಳಬೇಕು. ಆಮೇಲೆ ನಿರ್ಣಯ ಆಮೇಲೆ ನೋಡೋಣ. ನಾನೇ ಕೊಡ್ಬೇಕು. ಹೌದು. ಹೌದಲ್ವಾ? ಹಾಗಿದ್ರೆ ದೇವರು ಕುಳಿತುಕೊಳ್ಳುವುದಕ್ಕೆ ಮಾತ್ರ, ಹೌದು, ನಾವು ಯಾವುದಕ್ಕೂ ಇಲ್ಲ. ದೇವರಾಗಿ ಕುಳಿತುಕೊಂಡು ಹಾಗಿದ್ರೆ ನೀವು ಮಾತಾಡಿಕೊಳ್ಳುದಾ? ಹೌದು. ನಾನೊಬ್ಬಗೆ ಕೂತು ಕೇಳುದಾ? ಹೌದು. ಸರಿ. ಲಕ್ಷ್ಮಿಯಮ್ಮ, ಸಿಟ್ಟು ಬಂತೆ. ವಾಸ್ತವ ವಿಚಾರವನ್ನು ಹೇಳಿದಾಗ ಸಿಟ್ಟು ಬಂತು. ರೂಢಿಯಲ್ಲೊಂದು ಮಾತಿದೆ, ಕಂಡುದ ನುಡಿದರೆ ಕೆಂಡದಂತಹ ಸಿಟ್ಟು. ಹಾಗೆ ಆಯಿತು. ಸತ್ಯ ಹೇಳಬೇಕೇ? ನಾನಿಲ್ಲದಿದ್ದರೆ ನಿನ್ನ ಗಂಡ ಬರೇ ಗಂಡ ಗಂಡ. ಏನು ಹೇಳಿದೆ? ದುಷ್ಟರನ್ನೆಲ್ಲ ಕೊಂದದ್ದು ನೀನೆ ಅಲ್ವಾ? ಹೌದು. ಹಾಗಾದ್ರೆ ನನ್ನ ಗಂಡ ಏನು ಅಲ್ವಾ? ಸರಿ ಆಯ್ತು, ನೀನು ಹೇಳಿದ್ದನ್ನು ಒಪ್ಪಿಕೊಳ್ತೇನೆ. ಆದ್ರೆ ಏನು? ನನಗೆ ಸಾಕ್ಷಿ ಸಮೇತ ನೀನು ಹೇಳಬೇಕು. ನಿನ್ನ ಮಾತಿನ ಪ್ರದರ್ಶನವನ್ನು ನಿಲ್ಲಿಸಿ ನಾನು ಕೇಳಿದ ಪ್ರಶ್ನೆಗಳಿಗೆ ನಿದರ್ಶನ ನೀಡಬೇಕು. ಎಂತ ಪ್ರಶ್ನೆ? ಹಾಗೆ ಹೇಳಿದ್ರೆ ನೋಡು, ನಾನು ನಂಬಿಕೊಳ್ತೇನೆ. ದಾನವರು ಪಡೆದಂತಹ ವರಬಲಕ್ಕನುಸರಿಸಿ ನನ್ನವರು ನಾನಾ ಅವತಾರವನ್ನು ತಳೆದಿದ್ದಾರೆ. ಮತ್ಸ್ಯ, ಕೂರ್ಮ, ವರಾಹ, ವಾಮನ ಇತ್ಯಾದಿ. ಹಾಗಿರುವಾಗ ನೀನು ಎಲ್ಲಿದ್ದೀಯಾ? ಉತ್ತರ ಪ್ರಶ್ನೆಯನ್ನು ಕೇಳುತ್ತೇನೆ.
ನಿನ್ನ ಗಂಡ ಮತ್ಸ್ಯನಾಗಿ ಪ್ರವಾಸವನ್ನು ವಹಿಸುವಾಗ ಮತ್ಸ್ಯನ ರೆಕ್ಕೆಯಾಗಿ ಹೌದೌದು, ಮತ್ಸ್ಯನಾದದ್ದು ನಾನು, ರೆಕ್ಕೆಯಾದದ್ದು ಇವನು. ಆ ರೆಕ್ಕೆಯಲ್ಲಿ ಬಡಿದು ಬಡಿದು ಸ್ವಾಮಿ, ರೆಕ್ಕೆವ ನಾನು ಮತ್ಸ್ಯ ಮಾತ್ರ. ಇಲ್ಲದಿದ್ರೆ ಮತ್ಸ್ಯ ಯಾರಿಗೆ? ಸರಿ, ಹಾಗಾದ್ರೆ ಮಂದರಾತ್ರಿ ಮುಳುಗುತ್ತಿದ್ದಂತಹ ಸಂದರ್ಭದಲ್ಲಿ ಕೂರ್ಮನಾಗಿ ನನ್ನವರು ಎತ್ತಿದ್ದಾರಲ್ಲ, ಆಗ ನೀನು ಎಲ್ಲಿದ್ದಿ? ಹೇಳು ಹೇಳು. ನಿಮ್ಮ ಗಂಡ ಕೂರ್ಮನಾಗಿ ಮಂದರಗಿರಿಯನ್ನು ಎತ್ತಿದಾಗ ನಾನು ಕೂರ್ಮನ ಬೆನ್ನಿನಲ್ಲಿ ಚಿಪ್ಪಾಗಿದ್ದೆ. ನಾನಿಲ್ಲದಿದ್ದರೆ ನಿಮ್ಮ ಗಂಡ ಚಿಪ್ಪಿಗೆ ಇರುವುದು ಆಧಾರ. ಸ್ವಾಮಿ, ಅವ ಚಿಪ್ಪ. ಅವನ ಚಿಪ್ಪು. ಅಯ್ಯೋ ಬೆಪ್ಪೆ. ಸರಿ, ಮುಂದಿನದ್ದು ಕೇಳ್ತೇನೆ. ಅದರಲ್ಲಿ ನೀನು ಖಂಡಿತ ಇರ್ಲಿಕ್ಕಿಲ್ಲ. ಕನಕ ನೇತ್ರನು ಭೂದೇವಿಯನ್ನು ಪೀಡಿಸುತ್ತಿದ್ದಂತಹ ಸಂದರ್ಭದಲ್ಲಿ ಶ್ವೇತ ವರಾಹನಾಗಿ ನನ್ನವರು ಭೂದೇವಿಯ ಮಾನವನ್ನು ಕಾಪಾಡಿದರು. ಆಗ ನೀನು ಎಲ್ಲಿದ್ದಿ? ಹೇಳೋಣ. ವರಾಹನಾಗಿ ಹಿರಣ್ಯಾಕ್ಷರನ್ನು ವಧಿಸುವಾಗ ವರಾಹನ ದಾಡೆಯಾಗಿದ್ದವರು ಯಾರು? ದಾಡೆ ನೀನ? ಸರಿ, ಹಾಗಾದ್ರೆ ಕನಕ ಕಶ್ಯಪನ ಉದರವನ್ನು ನರಸಿಂಹನಾಗಿ ಸೀಳುವಾಗ ಎಲ್ಲಿದ್ದೆ? ನರಸಿಂಹನಾಗಿ ಹಿರಣ್ಯ ಕಶ್ಯಪನ ಉದರವನ್ನು ಮಾಡಿರುವಾಗ ನರಸಿಂಹನ ನಖ ಈ ನೀನು. ಸರಿ, ಅದನ್ನಾದ್ರೂ ಬಿಡುವ. ಮುಂದಕ್ಕೆ ಯಾವುದೇ ರೀತಿಯಾದಂತಹ ಆಯುಧ ಏನೂ ಇಲ್ಲದೆ ಕೇವಲ ಬಾಲ ವಟುವಾಗಿ ಬಲಿಯೇಂದ್ರನನ್ನು ನನ್ನವರು ಪಾತಾಳಕ್ಕೆ ತಳ್ಳಿಯಲ್ಲಿದ್ದಿ? ಹೇಳು ನೋಡುವ. ನಿಮ್ಮ ಗಂಡ ವಟುವಾಗಿ ಬಲಿಯನ್ನು ಪಾತಾಳಕ್ಕೆ ಪಾದದ ಮೂಲಕ ತಳ್ಳುವಾಗ ನಾನು ಪಾದದ ಅಡಿಯಲ್ಲಿದ್ದೆ. ಬಲಿಯನ್ನು ಪಾತಾಳಕ್ಕೆ ಕಳುಹಿಸಲು ಆಧಾರ ನಾನಿಲ್ಲದಿದ್ದರೆ ನಿಮ್ಮ ವಲ್ಲಭನ ಹೆಸರೇ ಪ್ರಸಿದ್ಧಿಗೆ ಬೇಕಾದರೆ ನಿಮ್ಮ ಗಂಡನಲ್ಲೇ ಕೇಳು. ಸತ್ಯ ಹೇಗೆ ಸತ್ಯ ಗೊತ್ತು? ಅವನು ಹೇಳಿದ್ದ ಅಷ್ಟೂ ನ್ಯಾಯ. ಮತ್ಸ್ಯನಲ್ಲಿ ರೆಕ್ಕೆಯಾಗಿ, ಕೂರ್ಮನಲ್ಲಿ ಚಿಪ್ಪಾಗಿ, ಮತ್ತೆ ನರಸಿಂಹನ ನಖ, ಕೋರೆ ದಾಡೆ ಎಲ್ಲ ಇವನೇ. ಲಕ್ಷ್ಮಿಯಮ್ಮ ಎನ್ನುವಾಗ ಸಹಜ 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 ಸಹಜವೇ ನೋಡಿ. ಯಾಕೆ ಗೊತ್ತು? ಇವನು ಹೇಳಿದ್ದಲ್ಲಿ ಅಷ್ಟೂ ಸತ್ಯ. ಲಕ್ಷ್ಮಿ, ಅವನಿಲ್ಲದಿದ್ರೆ ನಾನು ನಿನ್ನ ಗಂಡ ಬರೇ ದಂಡ, ನಿನ್ನ ಗಂಡ ಬರೇ ಬಣ್ಣ, ನಿನ್ನ ಗಂಡ ಬರೇ ಷಡ್ಡ ಅಂತ ಅವ ಹೇಳಿದ ಯಾವ ಮಾತುಂಟು ಅದು ಸತ್ಯ ಸತ್ಯ ಸತ್ಯ. ಸುದರ್ಶನ, ಎಲ್ಲ ಸರಿ, ನೀನು ಹೇಳಿದಷ್ಟು ನ್ಯಾಯ. ನನ್ನ ಕೈ ಬರಿದಾಗಿದೆಯಲ್ಲ, ನೀನಿದ್ರೆ ಅಲ್ಲ ಅದಕ್ಕೆ ಶೋಭೆ. ಬೇಕಾದಾಗ ಕರೀರಿ, ನಾನು ಇಲ್ಲೇ ಇರ್ತೇನೆ. ಹಾಗಿದ್ರೆ ಈಗ ನನ್ನ ಸಂಗಾತಕ್ಕೆ ನೀನಿಲ್ಲ, ಈಗ ಇಲ್ಲ. ಇಲ್ಲಿರುವುದಕ್ಕೆ ನಿನ್ನಿಂದ ಆಗುದಿಲ್ಲ. ನಾವು ಮಾತಾಡಿದ್ದು ನಿನಗೆ ಪತ್ತೆ ಆಗುವುದಿಲ್ಲ. ಸ್ವಲ್ಪ ದೂರ ಹೊರಟದ್ದೇ ನಿನ್ನ ಬೇರೆಯ ಮನೆ? ಲಕ್ಷ್ಮಿಯಮ್ಮ ಕೇಳಿದೆಯಲ್ಲ, ವಿಚಾರ ಎಲ್ಲ ಗೊತ್ತಾಯ್ತಲ್ಲ? ಹೊರಟದ್ದೇ. ಬರ್ತೇನೆ, ನಮಸ್ಕಾರ. ದೇವಿ. ಸ್ವಾಮಿ, ಏನು ಸ್ವಾಮಿ ನೀವು ನನ್ನ ಪರವಾಗಿ ಮಾತಾಡಬೇಡುವ? ಸುರೇಶ್ವರಿ, ನಿನ್ನ ಮಾತಿನಲ್ಲಿ ಅಸತ್ಯ ಉಂಟು ಅಂತಲ್ಲ. ಅವನು ಗರ್ವಿಷ್ಠನಾಗಿದ್ದಾನೆ, ಪದಾರ್ಥನಾಗಿದ್ದಾನೆ ಎನ್ನುವಾಗ ನೀನು ಪ್ರಪಂಚದ ಒಂದು ಗಾದೆಯನ್ನು ಕೇಳಿಲ್ಲ. ಕೋಣನ ಮುಂದೆ ಕಿನ್ನರಿ ಬಾರಿಸಬಾರದು. ಕಿನ್ನರಿ ಎನ್ನುವುದೊಂದು ಸಂಗೀತದ ಉಪಕರಣ. ಅದನ್ನು ಬಾರಿಸಬೇಕಿದ್ರೆ ಕೇಳಿಸಿಕೊಳ್ಳುವ ಯೋಗ್ಯತೆ ಅರ್ಹತೆ ಅವರಿಗೆ ಬೇಕು. ನನ್ನ ಕೈಯಲ್ಲಿದ್ದವ ನಾವು ಮಾತನಾಡುತ್ತಿದ್ದ ಹಾಗೆ ಜಾರಿಕೊಂಡು ಸ್ವಂತಿಕೆಯನ್ನು ಬೆರೆಯುವುದಕ್ಕೆ ತೊಡಗಿದ ಆಲೋಚನೆ ಮಾಡು. ಒಂದು ಆಯುಧ ಅದು ಇರಬೇಕಾದ ಹಾರಕನ ಜೊತೆಯಲ್ಲಿ. ಹಾರಕನನ್ನು ಮೀರಿ ಆಯುಧ ಪ್ರಯೋಗಿಸಲ್ಪಡ್ತದೆ ಅಂತಂದ್ರೆ ಅದರ ಅರ್ಥ ಏನು? ಅದಕ್ಕೆ ಹೋಗುವ ಕಾಲ ಬಂತು, ಹೊರಟೇ ಬಿಟ್ಟ ಎನ್ನುವಾಗ ನಕಾರಾತ್ಮಕವಾಗಿ ನೀನದನ್ನು ಸ್ವೀಕರಿಸಬೇಡ. ನಿನ್ನ ಮಾತು ಸತ್ಯ. ಯಾಕೆ ಏನೇ ಮಾಡುವುದಿದ್ರು ಧಾರಕನೇ ಅದಕ್ಕೆ ಕಾರಣ, ಹೊರತು ಆಯುಧವಲ್ಲ. ಆದರೆ ತಾನೇ ಅಂತ ಹೇಳುವವನಿಗೆ ಬುದ್ಧಿಯನ್ನು ಕಲಿಸುವುದಕ್ಕೆ ನಾನೊಂದು ಪ್ರಸಂಗವನ್ನೇ ರಚಿಸ್ತಾ ಇದ್ದೇನೆ. ಹಾಗಾಗಿ ನೀನು ವೇದನೆಗೆ ಒಳಗಾಗಬೇಡ, ವಿಷಾದಕ್ಕೆ ಒಳಗಾಗಬೇಡ. ಅವರಿಗೆ ತಕ್ಕದಾದಂತಹ ಶಾಸ್ತಿಯನ್ನು ನಾನೇ ಮಾಡುವುದಿಲ್ಲ. ಹಾಗೆ ನೇರ ಮಾಡಿದರೆ ಅವರಿಗೆ ಅದು ಅರ್ಥವಾಗುವುದಿಲ್ಲ. ಜೊತೆಗೆ ನೋಡುವವರಿಗೆ ಏನೇ ಆದರೂ ಸುದರ್ಶನನಿಗೆ ಆದದ್ದು ಅನ್ಯಾಯ ಅಂತ
ಹೇಳುವ ಸಾಧ್ಯತೆ ಉಂಟು. ಹಾಗಾಗಿ ಅವಸರ ಸಲ್ಲದು, ಗಡಿಬಿಡಿ ಸಲ್ಲದು. ಎಲ್ಲವನ್ನೂ ತಿಳಿ ಹೇಳುವ ಹಾಗೆ ಒಂದು ಪ್ರಸಂಗವನ್ನು ನಾನು ರಚಿಸ್ತೇನೆ. ನೀನು ಸತ್ಯವಂತೆ ಎನ್ನುವುದನ್ನು ನಾನು ಖಚಿತಪಡಿಸ್ತೇನೆ. ಸಾಕಲ್ಲ? ನಿನ್ನ ಹೃದಯೇಶ್ವರನಾಗಿ ಸಮಾಧಾನದಿಂದ ಒಳಗಿದ್ದುಕೋ. ಮನಸ್ಸರಿಗೂ ದಿಕ್ಪಾಲಕರಿಗೂ ದಿಕ್ಕು ದಶೆ ಇಲ್ಲದಾಗಿದೆ. ಲೋಕದಲ್ಲಿ ಅಧರ್ಮದ ಗಾನಿ ಅಧಿಕವಾಗಿದೆ. ಸುರಪಾಲನ ಕಣ್ಣಿನಲ್ಲಿ ನೀರು ಧಾರಾಕಾರವಾಗಿ ಹರಿಯುವುದಕ್ಕಾರಂಭವಾಗಿದೆ. ನೋಡ್ತಾ ಇದ್ದೇನೆ. ಸುರಪಾಲನ ಕಣ್ಣಿನಲ್ಲಿ ನೀರು ಬಂದ್ರೆ ಲೋಕಕ್ಕೆ ಮಂಗಳವಾಗುತ್ತದೆ ಎನ್ನುವುದು ರೂಢಿಯ ಮಾತು. ಆದ್ರೆ ನಮಗೆ ಈ ಕಣ್ಣೀರನ್ನು ತಡೆದು ಕೂತುಕೊಳ್ಳುವುದಕ್ಕಾಗುವುದಿಲ್ಲ. ದುಷ್ಟನಾದಂತಹ ಶತ್ರುಪ್ರಸೂದನೆಂಬಂತಹ ರಕ್ಕಸ ಅಸಂಖ್ಯಾತ ರಕ್ಕಸ ಪರಿವಾರವನ್ನು ಒಡಗೂಡಿಕೊಂಡು ಬಂದು ದೇವತೆಗಳನ್ನು ದಿಕ್ಪಾಲಕರನ್ನು ಬೆಸೆಗೆಡಿಸಿದ್ದಾನೆ. ನಮಗೀಗ ಗತಿಯೂ ದುರ್ಗತಿ ಮೂರು ಲೋಕವು ಅನುಭವಿಸುತ್ತೇನೆ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇನೆ. ನಿಮ್ಮ ದಿವ್ಯ ಅನುಗ್ರಹದ ಪೀಠವನ್ನು ನಾವು ಮನನ ಮಾಡಿಕೊಂಡಿದ್ದೇನೆ ಎನ್ನುವಾಗ ಅಂಜದಿರು, ಅಳುಕದಿರು, ಕೊಂದು ಕೊಡುವೆನು ಕಿರಿದು ದಿನದೊಳಗೆ ಎನ್ನುವ ಭರವಸೆಯನ್ನು ನಿನಗೆ ಕೊಡ್ತಾ ಇದ್ದೇನೆ. ನಿಶ್ಚಿತರಾಗಿ ಒಳಗಿರು. ಸುದರ್ಶನ ನನ್ನ ಕೈಯಲ್ಲಿ ಇಲ್ಲ. ಒಂದು ರೀತಿಯಲ್ಲಿ ಅನಾಥ ಪ್ರಜ್ಞೆಯಿಂದ ಕಾಡುತ್ತಾ ಇದೆ ನನಗೆ. ಆದರೂ ಬಿಲ್ಲನ್ನು ಬಾಣವನ್ನು ಹಿಡಿದು ಬಂದಂತಹ ರಕ್ಕಸವನ್ನು ಎದುರಿಸ್ತೇನೆ. ಸುರ ಪಕ್ಷಪಾತಿಯಾಗಿ ನೋಡುವಾಗ ಹೇಗೆ ಕಾಣುತ್ತದೆ? ಬಂದದ್ದು ಈ ಹಿಂದೆ ಬಂದಂತಹ ಸಾಮಾನ್ಯ ದಾನವ ಈ ಶತ್ರುಪ್ರಸೂದನವಲ್ಲ, ನನ್ನದಾದಂತಹ ಪರಾಕ್ರಮದಿಂದ ನೀನು ಕೂಡ ಈ ಹಿಂದೆ ಆ ದೇವೇಂದ್ರ ಹೇಗೆ ಓಡಿ ಹೋಗಿದ್ದಾನೆ ಹಾಗೆ ಓಡಿ ಹೋಗಬೇಕಾದಂತಹ ಪರಿಸ್ಥಿತಿ ಎಚ್ಚರ. ಹಾಗಾಗಿ ಒಳ್ಳೆ ಮಾತಿನಲ್ಲಿ ಹೇಳುತ್ತೇನೆ, ಏನು
ನಿನ್ನ ವೈಕುಂಠವು ಕೂಡ ದೇವೇಂದ್ರನನ್ನು ಧಾತುಗಡಿಸಿದ್ದೇನೆ ಎನ್ನುವ ಕಾರಣದಿಂದ ಸ್ವರ್ಗ ನಿನ್ನ ಕೈಯಲ್ಲಿ ಹರಿಯಿಂದ ಗೊತ್ತಾದ ಮೇಲೆ ವೈಕುಂಠವು ನನ್ನದು ಅಂತ ಹೇಳುವ ದುಷ್ಟತನ ನಿನ್ನದು, ದೃಢತನದಿಲ್ಲದ್ದು. ಬದುಕುವ ಆಸೆ ಉಂಟು ಅಂತ ಇದ್ರೆ ಶರಣಾಗು, ಇಲ್ಲದೇ ಇದ್ರೆ ನನ್ನ ಕೈಯಲ್ಲಿರುವಂತಹ ಆಯುಧದಿಂದ ಗೌರವನ್ನೇ ಪೆಟ್ಟು ಬಿದ್ದು ಈಗ ಬೋಧನ ಇಲ್ಲ. ಪ್ರಜ್ಞೆ ಹೋದವನ ಮೇಲೆ ಇನ್ನೂ ಪ್ರಹಾರ ಮಾಡಿದ್ರೆ ಹೇಗೆ ನೋಡು. ಸ್ವಲ್ಪ ಹೊತ್ತು ನಾನು ಕೂಡ ಸ್ಥಿತಿಕಾರಕನಾದಂತಹ ಹರಿಗೂ ಹಿಡಿದು ನಿಲ್ಲುವುದಕ್ಕಾಗಲಿಲ್ಲ ಎನ್ನುವಂತಹ ಪರಿಸ್ಥಿತಿ ಆದರೆ ಎಂತಹ ಬಲವಂತ ಅವನು ಎನ್ನುವುದು ಅರ್ಥವಾಗ್ತದೆ. ಜೊತೆಗೆ ರಕ್ತಬಲದೊಂದಿಗೆ ದೈವಬಲವನ್ನು ಅನುಗ್ರಹಿಸಿಕೊಂಡು ಶಿವನಿಂದಲೇ ವರವನ್ನು ಪಡೆದವನು. ಏನು ಮಾಡೋಣ, ಶಿವನನ್ನು ವಿರೋಧಿಸುವುದಕ್ಕೆ ಹರಿಯಿಂದ ಆಗುವುದಿಲ್ವಲ್ಲ. ಅಭೇದ ಉಂಟು ನಮ್ಮಲ್ಲಿ ಎನ್ನುವಾಗ ಹರನ ವರಬಲವೇ ಅವನಿಗೆ ಅಗಾಧವಾದಂತಹ ಶಕ್ತಿಯನ್ನು ತಂದುಕೊಟ್ಟಿತು, ನನಗೆ ಸೋಲನ್ನು ಒದಗಿಸಿಕೊಟ್ಟಿತು ಅಂತಾಗುವಾಗ ಸುದರ್ಶನನಿಲ್ಲದೆ ನಿಜವಾಗಿ ನಾನು ಅನಾಥನಾಗಿದ್ದೇನೆ. ಸುದರ್ಶನನಿಲ್ಲದೆ ನನ್ನಿಂದ ಹೋರಾಟ ಮಾಡುವುದಕ್ಕಾಗಲಿಲ್ಲ. ಬಿಲ್ಲು ಇದ್ದರೆ ಏನಂತೆ, ಮಾಡ ಇದ್ದರೆ ಏನಂತೆ, ಕತ್ತಿ ಇದ್ದರೆ ಏನಂತೆ, ಗುರಾಡಿ ಇದ್ದರೆ ಏನಂತೆ, ಸಾಕಾಗುವುದಿಲ್ಲ ಎನ್ನುವಾಗ ಸೋತು ಹೋದೆ. ಹಾಗೆ ಅಂತ ಹರಿಯಾದ ನಾನು ಸೋತೆ ಅಂತ ಸೋಲನ್ನು ಒಪ್ಪಿಕೊಂಡ್ರೆ ಆಗ್ತದೆಯೇ? ಪ್ರಪಂಚ ನೆಟ್ಟಗಾಗುವುದು ಹೇಗೆ? ಧರ್ಮದ ಉದ್ಧಾರವಾಗುವುದು ಹೇಗೆ? ಹಾಗಿದ್ರೆ ನನ್ನನ್ನು ರಕ್ಷಿಸುವುದಕ್ಕೆ ಯಾವ ಶಕ್ತಿಯೂ ಇರುವೆ ಪ್ರಪಂಚದಲ್ಲಿ? ಅಯ್ಯೋ ಅಯ್ಯೋ! ಇನ್ನು ಗತಿಯೇ ಇಲ್ಲ ಬೇರೆ. ನನಗೆ ಅಪ್ಪಣೆಯನ್ನು ಕೊಡಿ. ನೀನು ಎದ್ದು ಬರ್ತೀನಿ. Thank you.
ಹೌದು, ಅವನು ಪರಮದುಷ್ಟನಿದ್ದಾನೆ, ಶಕ್ತಿವಂತನಿದ್ದಾನೆ, ವರಬಲವೂ ಇದೆ ಅಂತ. ಹೌದೌದು, ಆ ಚಿಂತೆಯನ್ನು ಬಿಟ್ಟು ಬಿಡಿ. ಆ ಮುಕ್ಕಾಲನ ಬಂದರು ನಾನು ಲೆಕ್ಕಿಸಲಾರೆ. ಹೌದಾ? ಹಾಗಿದ್ರೆ ಈಗ ವೈಕುಂಠದ ಮರ್ಯಾದೆ, ದೇವಲೋಕದ ಮಾನ ಎಲ್ಲವೂ ನಿನ್ನ ಕೈಯಲ್ಲಿ ಉಂಟು. ಹೋಗಿ ಅವನನ್ನು ಮಡುಹಿ ವಿಜಯಶಾಲಿಯಾಗಿ ಬಂದರೆ ಮತ್ತೆ ವಿಜಯೋತ್ಸವ ನಮ್ಮ ಅನ್ಬೋದಲ್ಲ. ಒಳ್ಳೆಯದಾಗಲಿ. ಹೌದು, ಹಾಗಾದರೆ ಕೇಳಿ. ಪಿತನಾಗಿರುವಂತಹ ಶ್ರೀಹರಿಯ ಶೋಭಿಸುವ ಸುದರ್ಶನ ಚಕ್ರವೇನು? ಇವರನ್ನು ವಧಿಸಲು ಆ ಶ್ರೀಹರಿಯಿಂದಲೂ ಆಗಲಿಲ್ಲ, ನಾನೇ ಬೇಕಾಗಿ ಬಂತು. ಇದು ನಾನು ಅವನ ಕರವನ್ನು ಯಾಕೆ ಏರಬೇಕು? ವೈಕುಂಠ ಲೋಕಕ್ಕೆ ತೆರಳಿ ಕರವನ್ನು ಏರದೆ ದೂರದಲ್ಲೇ ನಿಲ್ಲುತ್ತೇನೆ. ವಿಲದ ಕರವನ
ಒಪ್ಪಿಕೊಂಡೆ. ಇದು ಹೃದಯದ ಮಾತು, ಕೇವಲ ಕೊರಳಿನ ನುಡಿಗಳಲ್ಲ. ಅಯ್ಯ, ವೀರನಾಗಿ ಧೀರನಾಗಿ ಆಡಿದ ನುಡಿಗಳನ್ನು ಮಾಡಿ ತೋರಿದೆ ಎನ್ನುವಲ್ಲಿಗೆ ನೀನು ಪರಿಪೂರ್ಣ. ಆದರೆ ನಾನು ಅಪೂರ್ಣನಾಗಿಯೇ ಉಳಿದೆ. ಯಾಕೆ ಹೇಳು? ಯಾಕೆ? ಶ್ರೀಹರಿ ಎನ್ನುವ ಪರಿಪೂರ್ಣ ತಿಳಿದವರು ತಿಳಿಯದವರು ಏಕಕಾಲಕ್ಕೆ ಅವಿರೋಧವಾಗಿ ನುಡಿದಂತಹ ಮಾತದು. ಯಾಕೆ? ಚಕ್ರಧರ, ಚಕ್ರವನ್ನು ಧರಿಸಿದವ, ಸುದರ್ಶನ, ಅದು ಹರಿಯಲ್ಲಿದ್ದರೆ ಚಂದ. ಈಗ ನಿನ್ನನ್ನು ನೋಡಿದರೆ ವಿಜಯಶಾಲಿಯಾಗಿ ಬಂದಿದ್ದಿ, ವಿಜಯೋತ್ಸವವನ್ನು ಆಚರಿಸುವುದಕ್ಕೆ ಅರ್ಹನಾಗಿದ್ದಿ, ದೂರದಲ್ಲಿ ನಿಂತಿದ್ದೆ. ಕೋಪಗೊಂಡೆಯ? ಬೇಸರಗೊಂಡೆಯ? ಬಾ, ನನ್ನ ಕರವನ್ನು ಏರು, ನನ್ನ ಶಕ್ತಿಯನ್ನು ಹೆಚ್ಚಿಸು, ನನ್ನ ಮಹತ್ವಿಕೆಯನ್ನು ಅಧಿಕಗೊಳಿಸಯ್ಯ. ಕೆಲವು ಕಾಲ ಸೋಲು ನಿನ್ನಯ ಪಾಲೆಗಳನು ಸೋಲು ನಿನ್ನಯ ಪಾಲೆಗಳನು ಮೇಲೆ ಎಲ್ಲರೂ ಕಡುಗೆ ನಾನು ಅವರ ತರಿಗೆನು ಅಥವಾ ತಮ್ಮ ಧರ್ಮ ರಕ್ಷಣೆಗಾಗಿ. ಆದರೆ ನಾನು ಯಾವತ್ತೂ ನಿನ್ನ ಕರದಲ್ಲಿ ಶೋಭಿಸುತ್ತಿರುತ್ತೇನೆ, ಇಡೀ ಪ್ರಪಂಚಕ್ಕೆ ತಿಳಿದ ವಿಚಾರ. ನನಗೆ ಹೆಸರು ಬಂದದ್ದೇ ಹಾಗೆ, ಚಕ್ರಧರ. ಹೌದು, ನಿನ್ನ ಕಿವಿಯ ಕಿಲ್ಮಿಷದಿಂದ ನೀರು ಮಧುಕೈಟವರು ಜನಿಸಿದರು. ಹೌದು, ಜನಿಸಿದೊಡನೆ ಸೃಷ್ಟಿಕರ್ತನಾದಂತಹ ಬ್ರಹ್ಮನನ್ನು ಪೀಡಿಸಿದರು. ಹೌದು, ಹೆದರಿದ ಸೃಷ್ಟಿಕರ್ತ ನಿನ್ನ ನವೀಕಮನದಲ್ಲಿ ಅವಿತ. ಹೌದು, ಅವನ ರಕ್ಷಣೆಗಾಗಿ ಸಹಸ್ರ ದಿನಗಳ ಕಾಲ ಹೋರಾಡಿತು. ಏನೂ ಪರಿಣಾಮ ಆಗಲಿಲ್ಲ, ಸೋತು ಹೋದೆ. ಜಯಸಿರಿ ನಿನ್ನ ಪಾಲಿಗೆ ಒದಗಲಿಲ್ಲ. ಇಲ್ಲ. ಆಗ ನೀನು ಶ್ರೀದೇವಿಯನ್ನು ಧ್ಯಾನಿಸಿದೆ. ಹೌದು, ಪ್ರತ್ಯಕ್ಷವಾದ ದೇವಿ ನನ್ನನ್ನು ಕೈಗೆ ಇಟ್ಟು ಹೌದು, ಮಾನವರವರಿಗಾಗಿ ಕಳುಹಿಸಿದ. ಚಕ್ರ ನನಗೆ ಸಿಕ್ಕಿದ್ದು ಅಮ್ಮನಿಂದ. ಹೌದು, ಗಿರಗಿರನ್ನು ತಿರುಗಿ ದಾನವರ ಕತ್ತನ್ನು ನಾನು ಕತ್ತರಿಸಿ ನೀನು ಇಷ್ಟು ಬೇರೆ ಹಂತಕ್ಕೆ ಬರಲು ಕಾರಣ ನಾನಲ್ಲದೆ ಬೇರೆ ಯಾರೂ ಅಲ್ಲ. ಆಕಾಶಕ್ಕೆ ಆಕಾಶವೇ ಸರಿ, ಪಾತಾಳಕ್ಕೆ ಪಾತಾಳವೇ ಸರಿ, ಭೂತಳಕ್ಕೆ ಭೂತಳವೇ ಸರಿ, ಸಮುದ್ರಕ್ಕೆ ಸಮುದ್ರವೇ ಸಾಟಿ ಎಂಬಂತೆ ನನಗೆ ನಾನೇ ಸರಿ.
ಮಾತ್ರವಲ್ಲ, ನಿನ್ನ ಮಾತು ಹಾಗೆ ಎಲ್ಲವನ್ನೂ ಒಪ್ಪಿಕೊಂಡು ಬಾರನ ಶೋಭೆಯನ್ನು ಹೆಚ್ಚಿಸುವಂತ ಹೇಳಿದ್ರು ಉದ್ದಟತನವನ್ನೇ ಮಾತನಾಡ್ತಾ ಇದ್ದಿ. ಒಂದು ಚಕ್ರ ನೀನು, ಒಂದು ಆಯುಧ ನೀನು, ಸ್ವಯಂ ಚಾಲಿತ ಅಂತ ನೀನು ನಿನ್ನನ್ನು ಕರೆಸಿಕೊಂಡ್ರು ಧಾರಣಾ ಶಕ್ತಿಯುಳ್ಳ ನಾನು ಮನಸ್ಸು ಮಾಡಬೇಕು. ಈಗ ನೀನು ಗೆದ್ದೆ ಅಂತ ಹೇಳ್ತೀಯಲ್ಲ, ನನ್ನ ಇಚ್ಛಾಶಕ್ತಿ ಇಲ್ಲದೆ ಇರ್ತಿದ್ರೆ, ನನ್ನ ಕ್ರಿಯಾಶೀಲತೆ ಇಲ್ಲದೆ ಇರ್ತಿದ್ರೆ ನಿನಗೆ ಏನು ಮಾಡುವುದಕ್ಕೆ ಬರ್ತಿರಲಿಲ್ಲ. ಇದು ನಾನು ನಾಡಿದಂತಹ ಪ್ರಹಸನ ಎನ್ನುವುದನ್ನು ಅರಿಯದೆ ನಿನಗೆ ನಿನ್ನಷ್ಟಕ್ಕೆ ವ್ಯಾಖ್ಯಾನವನ್ನು ಮಾಡುವುದಕ್ಕೆ ಹೊರಟೆ. ಏನು ಆದಿಮಾಯ ನನಗೆ ನಿನ್ನನ್ನು ದೊರಕಿಸಿದ ಪರಿಣಾಮದಿಂದ ಬದುಕೈಟ ಬರಲು ನಾನು ವಧಿಸಿದ್ದು ಅದು ಹಾಗೇ ಆಗಬೇಕು ಅಂತ ಅವಳ ಸಂಕಲ್ಪ. ಒಂದು ವೇಳೆ ಅವಳ ಸಂಕಲ್ಪ ಬೇರೆ ಆಗ್ತಿದ್ರೆ ನೀನಿಲ್ಲದೇ ಅವರನ್ನು ಬಡುಹುತ್ತಿದ್ದೆ ಎನ್ನುವ ವಿಚಾರ ನಿನಗೆ ಅರ್ಥವೇ ಆಗಲಿಲ್ಲ. ಯಾಕೆ? ಮದಲಿನಲ್ಲಿ ತುಂಬಿಕೊಂಡುಂಟು, ಗರ್ವನಿನಲ್ಲಿ ತುಂಬಿಕೊಂಡುಂಟು ಎನ್ನುವಾಗ ಈ ಮಾತು ನಿನಗೆ ಸಲ್ಲದು. ವೈಕುಂಠದಲ್ಲಿರುವುದಕ್ಕೆ ನೀನು ಅರ್ಹರಲ್ಲ. ಅದಕ್ಕಾಗಿ ನಿನಗೆ ಶಾಪವನ್ನೇ ಇಡ್ತಾ ಇದ್ದೇನೆ. ಈ ಗರ್ವ, ಈ ಮದ ಎಲ್ಲವೂ ತುಂಬಿಕೊಂಡಿರುವುದು ಕರ್ಮಭೂಮಿಯಾದಂತಹ ಪೃಥ್ವಿಯಲ್ಲಿ. ಅಲ್ಲಿಯೇ ನೀನು ಹುಟ್ಟು. ಎಂತಹ ಅಪರಾಧವನ್ನು ಮಾಡಿಬಿಟ್ಟೆ. ಏನಾಗಿ ಹೋಯಿತು ದೇವ? 14 ಲೋಕಗಳನ್ನು ಉದರದಲ್ಲಿರಿಸಿ ಪಾಲಿಸುವ ತಂದೆ ನೀನಲ್ಲ. ನಾನು ಮಾಡಿದ ತಪ್ಪನ್ನು ಮನ್ನಿಸಬಾರದೆ. ಈ ಲೋಕದಲ್ಲಿ ಪುಣ್ಯಾತ್ಮ ನೆನೆಸಿದ ನಾನು ಈ ಲೋಕದಲ್ಲಿ ಮಾನವನಾಗಿ ಜನಿಸುವುದೇನೆ. ಮಗು ಜನಿಸಿದೊಡನೆ ತನ್ನ ತಾಯಿಯ ಹಾಲನ್ನು ಕುಡಿಯುವಾಗ ನುಡಿಯಬಹುದು, ಆದರೆ ತಾಯಿ ಕ್ಷಮಿಸುವುದಿಲ್ಲ. ಅದೇ ರೀತಿ ನನ್ನನ್ನು ನಿಮ್ಮ ಕಂದನೆಂದು ಭಾವಿಸಿ ನನ್ನ ಅಪರಾಧವನ್ನು ಮನ್ನಿಸಬೇಕು. ವತ್ಸ ಸುದರ್ಶನ ಭಕ್ತ ಚಿಂತೆ ಜಾಗೃತ ವೀರ್ಯ ಪ್ರಪಂಚದಲ್ಲಿ ಮಾನವರಾಗಿ ಹುಟ್ಟುವುದು ಅಷ್ಟು ಕೇವಲ ಏನೂ ಅಲ್ಲ. ಆದರೆ ಸಾತ್ವಿಕ ಪ್ರಪಂಚವಾದಂತಹ ವೈಕುಂಠದಲ್ಲಿ ಇದ್ದು ಗರ್ವಿಷ್ಠನಾದೆ ಎನ್ನುವ ಕಾರಣಕ್ಕಾಗಿ ಇಲ್ಲಿರುವ ಅರ್ಹತೆಯನ್ನು ನೀನು ತಾತ್ಕಾಲಿಕವಾಗಿ ಕಳೆದುಕೊಂಡೆ. ಅದಕ್ಕಾಗಿ ಶಪಿಸಿದ್ದು ನಾನು ಮಾನವನಾಗಿ ಹುಟ್ಟುವಂತ. ಆದರೆ ಮಾನವನಲ್ಲಿ ಶ್ರೇಷ್ಠರಿದ್ದಾರೆ. ಅನೇಕ ಮಂದಿ ಪ್ರಪಂಚದಲ್ಲಿ ಇತಿಹಾಸದಲ್ಲಿ ಬಂಗಾರದ ಅಕ್ಷರಗಳಲ್ಲಿ ಬರೆಯಲ್ಪಟ್ಟಿದ್ದಾರೆ. ಆ ಸಾಲಿಗೆ ಸೇರಬಲ್ಲ ಸಹಸ್ರಬಾಹು ಎನ್ನುವ ಹೆಸರಿನ ಕಾರ್ತವೀರ್ಯಾರ್ಜುನನಾಗಿ ಪ್ರಪಂಚದಲ್ಲಿ ನೀನು ಮೆರೆಯಬೇಕು. ತನಕ್ಕೆ ಆಧಾರವನ್ನು ಒದಗಿಸುವುದಕ್ಕೆ ಗುರು ದತ್ತಾತ್ರೇಯನಾಗಿ ನಾನೇ ಬರುವವನಿದ್ದೇನೆ. ಜೊತೆಗೆ ಒಂದು ಕಾಲದಲ್ಲಿ ಗುರುವಿನ ವಾಕ್ಕನ್ನು ಮೀರಿ ಗರ್ವಿಷ್ಠನಾಗಿ ಧರ್ಮವನ್ನು ಮೀರಿ ಬೆಳೆಯುವಂತಹ ಸಂದರ್ಭದಲ್ಲಿ ಮತ್ತೆ ನಿನ್ನ ವೈರಿಯಾಗಿ ಪರಶುಧರ ರಾಮನಾಗಿ ನಾನೇ ಹುಟ್ಟಿಕೊಳ್ಳುವುದಕ್ಕಿದ್ದೇನೆ. ಅದರ ಅರ್ಥ ಏನು? ಮನೆಯ ಆಳುವೊಬ್ಬ ಮಾಡಿದಂತಹ ಅಪರಾಧಕ್ಕೆ ತಿಳಿದೋ ತಿಳಿಯದೆಯೋ ಮನೆಯ ಒಡೆಯನೂ ಕಾರಣನಾಗ್ತಾನೆ ಎನ್ನುವುದನ್ನೇ ಇಲ್ಲಿ ಸ್ಪಷ್ಟೀಕರಿಸುವಂತಹದ್ದು. ಆದ ಕಾರಣವಾಗಿ ಹೇಳ್ತೇನೆ, ನೀನು ಮಾನವ ಜನ್ಮದ
ಯಾವ ಶಿಕ್ಷೆಯನ್ನು ಅನುಭವಿಸ್ತೀಯೋ ಅದನ್ನು ಶಿಕ್ಷಣವಾಗಿ ಪರಿವರ್ತಿಸುವುದಕ್ಕೆ ನಾನೇ ಬರ್ತೇನೆ ಪ್ರಪಂಚಕ್ಕೆ. ಆ ಕಾರಣದಿಂದ ಅಂಜಬೇಡ, ಅಳುಕಬೇಡ. ಬಂದದ್ದನ್ನು ಸಕಾರಾತ್ಮಕವಾಗಿ ಸ್ವೀಕರಿಸು. ಒಳ್ಳೆಯವನಾಗಿ ಹೆಸರು ಪಡೆದುಕೋ. ಕೆಟ್ಟವನಾಗಿ ಯಾವಾಗ ಮೆರೆಯುತ್ತೀಯೋ ನಿಯಂತ್ರಿಸುವುದಕ್ಕೆ ನಾನೇ ಬರ್ತೇನೆ. ಆ ಕಾರಣದಿಂದ ಬಂದದ್ದೆಲ್ಲ ಒಳ್ಳೆಯದಕ್ಕೆ ಅಂತ ತಿಳ್ಕೊಂಡು ಪ್ರಪಂಚಕ್ಕೆ ಹೋಗುವುದಕ್ಕೆ ಸಿದ್ಧನಾಗ. ಈ ಕಥಾನಕ ಒಂದು ಒಳ್ಳೆಯ ಪಾಠ ಪ್ರಪಂಚಕ್ಕೆ. ಇದನ್ನು ಆಡಿಸುವುದಕ್ಕೆ ಯಾರು ಮನ ಮಾಡಿದ್ದಾರೋ ಅವರಿಗೆ ಮಂಗಳವಾಗಲಿ ಎನ್ನುವ ಮೂಲಕವಾಗಿ ಮಂಗಳವನ್ನು ಹಾಡುವುದಕ್ಕೆ ಎಲ್ಲರ ಅನುಮತಿಯನ್ನು ಕೋರೋಣ. ಈ ಕಥಾನಕ, ಈ ಪ್ರದರ್ಶನ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿಗೆ ಸಮರ್ಪಣೆ.